ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದಿಕ್ಕಂಪಾಲಾದ ಕುಟುಂಬಗಳು ಎಂಬ ಅಂಶವನ್ನು ಮಾತಾಡ್ತಾ ಇದ್ದೀನಿ. ದಿಕ್ಕಂಪಾಲಾದ ಕುಟುಂಬಗಳು. ಪ್ರತಿ ಕುಟುಂಬಗಳನ್ನು ಆಲೋಚನೆ ಮಾಡುವಾಗ ಯಾವ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಈ ಕುಟುಂಬಗಳನ್ನು ಆಲೋಚನೆ ಮಾಡುವಾಗ ಯಾವ ದಾರಿ. ಕುಟುಂಬ ಅಂದಾಗ ತಂದೆ, ತಾಯಿ, ಮಕ್ಕಳು. ಒಬ್ಬರು ಇರ್ಬೋದು, ಇಬ್ಬರು ಇರ್ಬೋದು, 4 ಮಂದಿ ಇರ್ಬೋದು. ಭೂಲೋಕದಲ್ಲಿ ಇದ್ದಂಥ ಎಲ್ಲ ಕುಟುಂಬಗಳನ್ನು ಪರಿಶೋಧನೆ ಮಾಡುವಾಗ ಶ್ರೇಷ್ಠವಾದಂಥ ಕುಟುಂಬಗಳು ಇದೆಯಾ ಅಥವಾ ಕುಟುಂಬಗಳು ದಿಕ್ಕಂಪಾಲಾಗಿವೆಯಾ? ಕುಟುಂಬಗಳು. ಪ್ರಿಯರಾದ ದೇವರ ಮಕ್ಕಳಿರ, ಈ ಕುಟುಂಬಗಳು ದಿಕ್ಕಂಪಾಲಾಗೋದಕ್ಕೆ ಕಾರಣ ಅದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಈ ಮಾನವ ಸಮಾಜದಲ್ಲಿ ಎಲ್ಲರಿಗೂ ಇರುವಂಥ ಕೋರಿಕೆ ಒಂದೇ. ಎಲ್ಲರಿಗೂ ಇರುವಂಥ ಕೋರಿಕೆ ನಮ್ಮ ಕುಟುಂಬ ಶ್ರೇಷ್ಠವಾಗಿರಬೇಕು, ನಾವು ಶ್ರೇಷ್ಠರಾಗಿ ಕಾಣಬೇಕು, ನಾವು ಸಂತೋಷವಾಗಿ ಸಮಾಧಾನದಿಂದ ಸುಖವಾಗಿ ಆನಂದವಾಗಿ ಬಾಳಬೇಕು. ಎಲ್ಲರಿಗೂ ಇದೇ ಯೋಚನೆ ಇರುತ್ತೆ ಪ್ರಿಯರೇ. ಈ ಸಮಾಜದಲ್ಲಿ ಎಲ್ಲರಿಗೂ ಇರುವಂಥ ಯೋಚನೆ ಇಷ್ಟೇ, ಕುಟುಂಬವಾಗಿರುವಂಥ ನಾವು ಸಂತೋಷವಾಗಿ ಆನಂದವಾಗಿ ನೆಮ್ಮದಿಯಿಂದ ಸಮಾಧಾನದಿಂದ ಜೀವಿಸಬೇಕು ಅಂತ. ಆದರೆ ಈ ಪರಿಸರದಲ್ಲಿ ಕೆಲವು ಘಟನೆಗಳನ್ನು ನಡೀತಾ ಇರುತ್ತೆ. ಕುಟುಂಬ ಮಧ್ಯದಲ್ಲಿ ಇಲ್ಲ ಅಕ್ಕಪಕ್ಕದಲ್ಲಿ ಇರುವಂಥ ಜನರ ಮಧ್ಯದಲ್ಲಿ ನಡೆಯುವಂಥದ್ದು. ನಡೆದಾಗ ಅಲ್ಲಿ ಒಂದು ರೀತಿಯಲ್ಲಿ ಮೆಲ್ಲಗೆ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಆ ಸಮಸ್ಯೆಗಳು ದೊಡ್ಡದಾಗುತ್ತೆ. ಆನಂತರ ದಿಕ್ಕಂಪಾಲಾಗುವಂಥದ್ದು ನೋಡುತ್ತೇವೆ ಪ್ರಿಯರೇ. ಒಂದು ಸಾರಿ ಎಲ್ಲರ ಮಧ್ಯದಲ್ಲಿ ಗಮನಿಸಿ, ಹೊರಗಡೆ ಸಮಾಜ ಹಾಗೂ ದೇವರ ಸಮಾಜವೆಂದು ಕರೆಯಲ್ಪಡುತ್ತಿರುವಂಥ ನಮ್ಮ ಸಮಾಜ. ಹೊರಗಡೆ ಸಮಾಜದಲ್ಲಿ ನೋಡುವಾಗ ದೇವರ ಬೋಧನೆ ಹೇಳುವಂಥ ಬೋಧಕರಿಲ್ಲ, ಆತ್ಮಿಕವಾದಂಥ ಬೋಧನೆ ಇಲ್ಲ. ಎಲ್ಲ ಬೋಧನೆ ಒಂದು ವೇಳೆ ಇದ್ದರೆ ಲೌಕಿಕವಾದಂಥ ಬೋಧನೆಗಳು, ಓಕೆನಾ, ಲೌಕಿಕವಾದಂಥ ಪಾಠಗಳು ಇರುತ್ತೆ. ಆತ್ಮಿಕವಾದಂಥದ್ದು ಎಲ್ಲಿ ಕಾಣೋದಿಲ್ಲ ಪ್ರಿಯರ ದೇವರ ಮಕ್ಕಳಿರು. ಆತ್ಮಿಕವಾದಂಥದ್ದು ನೋಡುವಾಗ ಅದು ದೇವರ ಸಭೆಯಲ್ಲಿ, ದೇವರ ಕುಟುಂಬ ಮಧ್ಯದಲ್ಲಿ, ಇಲ್ಲಾಂದರೆ ಸಭೆಗಳಲ್ಲಿ ಕಾಣುತ್ತೆ. ಈ ಸಮಾಜದಲ್ಲಿ ದೇವರ ಕುಟುಂಬ ಅಂತ ಹೇಳಿಕೊಳ್ಳುವವರ ಮಧ್ಯದಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಹೊರಗಡೆ ಒಂದು ರೀತಿಯಲ್ಲಿ ಆ ದಿಕ್ಕಂಪಾಲಾಗಿದ್ದಾರಂದರೆ ಅರ್ಥ ಇರುತ್ತೆ. ಕೊನೆಯದಾಗಿ ದೇವರ ಸಮಾಜವೆಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಕುಟುಂಬ ಮಧ್ಯದಲ್ಲಿ, ಒಂದು ಕಾಲದಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ ಏನ್ರಿ ಒಂದು ರೀತಿಯಲ್ಲಿ ಗಲಿಬಿಲಿ, ಗೊಂದಲ, ಆನಂತರ ದಿಕ್ಕಂಪಾಲು ಇದು ನಡೆದಿದೆ. ಈಗಿನ ಕಾಲದಲ್ಲಿ ಕೂಡ ಅಲ್ಲಲ್ಲಿ ನಾವು ನೋಡ್ತಾ ಇರ್ತೀವಿ. ಮತ್ತು ಹೀಗೆ ದಿಕ್ಕಂಪಾಲು ಆಗಬಾರ್ದು, ನಮ್ಮ ಕುಟುಂಬ ಶ್ರೇಷ್ಠವಾಗಿರಬೇಕು, ನಾವು ಉನ್ನತರಾಗಿ ಕಾಣಬೇಕು ಅಂದಾಗ ದೇವರಿಗೆ ಹತ್ತಿರ ಆಗಬೇಕಾಗತ್ತೆ. ದೇವರಿಗೆ ಹತ್ತಿರ ಆದಾಗ ಈ ಲೋಕದಲ್ಲಿ ಆ ಮನುಷ್ಯನು ಶ್ರೇಷ್ಠನಾಗಿರ್ತಾನೆ. ದೇವರಿಗೆ ಹತ್ತಿರ ಆದರೆ ಕೋರಿಕೆ ಏನಿರುತ್ತೆ ಪ್ರಿಯರೇ? ಯೇಸು ಕ್ರಿಸ್ತರಿಗೂ ತಂದೆಯಾದ ದೇವರಿಗೂ ಪವಿತ್ರಾತ್ಮನಿಗೂ ನಾವು ಹತ್ತಿರವಾದಾಗ ಕೋರಿಕೆ ಏನಿರುತ್ತೆ ಹೇಳಿ? ಹೇಗಾದರೂ ಮಾಡಿ ನಾನು ದೇವರ ಬಳಿಯಲ್ಲಿ ಸೇರಬೇಕು, ನಿತ್ಯ ಜೀವನ ಪಡಿಬೇಕು, ನನ್ನ ಹಾಗೆ ಇನ್ನೊಬ್ಬರ ಸಹೋದರನನ್ನು ಕಾಪಾಡಿಕೊಳ್ಬೇಕು, ಇನ್ನೊಬ್ಬರ ಆತ್ಮವನ್ನು ಕಾಪಾಡಿಕೊಳ್ಬೇಕು ಎಂಬುವಂಥ ಆಲೋಚನೆ ಇರುತ್ತೆ. ಅಂದರೆ ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮರು ಅರ್ಥ ಆದರೆ ಇಂಥ ಆಲೋಚನೆಯಲ್ಲಿ ಇರ್ತೀವಿ. ಹಾಗಂತ ಕೆಲಸ ಮಾಡದೇ ಇರಲ್ಲ, ಕೆಲಸ ಮಾಡ್ಕೊಳ್ತೀವಿ.
ನಮಗೆ ಒಟ್ಟಿಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಳ್ತೀವಿ. ನಮಗೇನು ಬೇಕೋ ಅದನ್ನು ಸಂಪಾದನೆ ಮಾಡಿಕೊಂಡು ಇನ್ನೊಬ್ಬರಿಗೆ ಭಾರ ಆಗದೆ, ಇನ್ನೊಬ್ಬರಿಗೆ ನೋವು ಕೊಡದೆ, ನೋಯಿಸದೆ, ತೊಂದರೆ ಕೊಡದೆ ಒಳ್ಳೆ ರೀತಿಯಿಂದ ನಾವು ಜೀವಿಸ್ತೀವಿ. ಯಾವಾಗಂದರೆ ತಂದೆಯಾದ ದೇವರಿಗೆ ಸ್ಥಾನ ಕೊಟ್ಟಾಗ, ತಂದೆಯಾದ ದೇವರಿಗೆ ಸ್ಥಾನ ಕೊಟ್ಟಾಗ, ಹೃದಯದಲ್ಲಿ ಸ್ಥಾನ ಕೊಟ್ಟಾಗ, ಪ್ರಿಯರಾದ ದೇವರ ಮಕ್ಕಳಿರ, ಅದು ಈ ಜಗತ್ತಿನಲ್ಲಿ ಒಂದು ಅದ್ಭುತವಾದಂಥ ಶ್ರೇಷ್ಠವಾದಂಥ ಕುಟುಂಬ ರೀ. ಅದು ಅದ್ಭುತವಾದಂಥದ್ದು, ಸರ್ವೋತ್ತಮವಾದಂಥ ಶ್ರೇಷ್ಠವಾದಂಥದ್ದು ಅದು. ಆ ರೀತಿ ದೇವರಿಗೆ ಸ್ಥಾನ ಕೊಟ್ಟು ಒಂದು ಉನ್ನತವಾಗಿ ನಾವು ಇರಬೇಕಾದ್ರೆ, ನೋಹನನ್ನು ನೋಡುವಾಗ ದೇವರಿಗೆ ಏನ್ರಿ ಸ್ಥಾನ ಕೊಟ್ಟಿದ್ದಾನೆ. ಯಾರೇನು ಮಾತಾಡ್ಕೊಂಡ್ರೂ ಅವಶ್ಯಕತೆ ಇಲ್ಲ, ಅಂದರೂ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ದೇವರು ಏನು ಹೇಳಿದ್ದಾರೋ ಅದನ್ನು ಮಾತ್ರ ನಾನು ಪಾಲಿಸ್ತೀನಿ, ಅವ್ರು ಏನು ಹೇಳಿದ್ದಾರೋ ಅದನ್ನು ನಾನು ಮಾಡ್ತೀನಿ. ನಿಂದಿಸೋರಿದ್ದಾರೆ, ಅವಮಾನ ಪಡಿಸೋರಿದ್ದಾರೆ, ಜೊತೆಗೆ ಕಷ್ಟಗಳಿದೆ. ಇವೆಲ್ಲ ಇದ್ದಾಗ ಪ್ರಿಯರಾದ ದೇವರ ಮಕ್ಕಳಿರ, ಅವರು ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ಅವರು ನಡೆದಿದ್ದಾರೆ. ಇವತ್ತು ಪ್ರಪಂಚ ದೇಶದಲ್ಲಿ ಅವರನ್ನು ಕುರಿತು ಮಾತನಾಡ್ಕೊಳ್ತಾರೆ ಪ್ರಿಯರೇ. ಒಂದು ಶ್ರೇಷ್ಠವಾದಂಥ ಕುಟುಂಬವೆಂದು, ಒಂದು ನೋಹಾನನ ಕುಟುಂಬ ಒಂದು ಉನ್ನತವಾದಂಥ ಕುಟುಂಬವೆಂದು ನಾವು ಮಾತನಾಡ್ಕೊಳ್ತೀವಿ. ದೇವರು ಕೂಡ ಅವರ ಬಗ್ಗೆ ಬರೆಸಿದ್ದಾರೆ. ಅವರ ವಿಷಯದಲ್ಲಿ ಅದ್ಭುತವಾದಂಥ ಸಾಕ್ಷಿ ಬೈಬಲ್ ಗ್ರಂಥದಲ್ಲಿ ದೇವರು ಬರೆಸಿದ್ದಾರೆ. ಅನೇಕ ಕುಟುಂಬಗಳನ್ನು ದೇವರು ಬರೆಸಿದ್ದಾರೆ. ಅಂದರೆ ದೇವರ ಸಹವಾಸದಲ್ಲಿ ಇದ್ದಂಥ ಕುಟುಂಬಗಳು ಹೇಗೆ ಇತ್ತು, ದೇವರ ಸಹವಾಸದಲ್ಲಿ. ಇನ್ನು ಕೆಲವರು ದೇವರ ಸಹವಾಸದಲ್ಲಿ ಇದ್ದೀವಂತ ಹೇಳಿ ಯಾವ ರೀತಿ ಮೋಸ ಹೋಗಿದ್ದಾರೆ ಎನ್ನುವಂಥ ಸಂಗತಿಗಳನ್ನು ದೇವರು ಬರೆಸಿದ್ದಾರೆ. ಏನ್ರಿ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನವನ್ನು ನೋಡಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನವನ್ನು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಅಂತಾರೆ. ಸಾಕು ಪ್ರಿಯ, ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಅಂತಾರೆ. ನಾವು ಎಷ್ಟೋ ಸಾರಿ ವಾಕ್ಯಗಳನ್ನು ಓದ್ತೀವಿ. ಅನೇಕರು ಬೋಧಕರು ಬೋಧನೆ ಮಾಡ್ತಾ ಇರ್ತಾರೆ, ಅನೇಕರು ಬೋಧಕರು ಬೋಧನೆ ಮಾಡ್ತಾ ಇರ್ತಾರೆ. ಬೋಧನೆ ಮಾಡುವಾಗ ನಾವು ಕೇಳ್ತೀವಿ, ಆನಂತರ ಎಲ್ಲೋ ಒಬ್ಬರು ಪಾಲಿಸ್ತಾರೆ, ಇನ್ನೂ ಕೆಲವರು ಕೇಳಿರುವಂಥ ವಾಕ್ಯಗಳನ್ನು ಬಿಡ್ತಾರೆ ಪ್ರಿಯರೇ. ಕೈ ಬಿಡುವಂಥದ್ದು ನಡೆಯುತ್ತೆ, ಹೌದಲ್ವ? ಆದರೆ ಹಾಗಾಗಬಾರ್ದು. ಕೇಳಿದ ಮೇಲೆ ದೇವರು ಏನು ಹೇಳಿದ್ದಾರೆ, ಉದ್ದೇಶವೇನು, ನಾವೇನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ ನೋಡ್ಬೇಕು. ಇವಾಗ ಲೋಟನ ಹೆಂಡತಿಯನ್ನು ಒಂದು ಸಾರಿ ನೆನಪಿಗೆ ತಂದುಕೊಳ್ಳಿ ಅಂತಾರೆ. ಭಕ್ತರನ್ನು ನೆನಪಿಗೆ ತಂದುಕೊಳ್ಳಿ ಅಂತೇಳಿ ಕೆಲವು ಸಂದರ್ಭಗಳಲ್ಲಿ ಹೇಳ್ತಾರೆ ದೇವರು, ಹೌದಲ್ವ? ಭಕ್ತರನ್ನು ನೆನಪಿಗೆ ತಂದುಕೊಳ್ಳಿ, ನೀತಿವಂತರನ್ನು ನೆನಪು ಮಾಡಿಕೊಳ್ಳಿ ಅಂತೇಳಿ ಕೆಲವು ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ. ಅವರನ್ನು ನೋಡಿ ನೆನೆಸ್ಕೊಳ್ಳಿ, ಅವರನ್ನು, ಇಂಥ ಸೇವಕರನ್ನು ನೋಡಿ ನೆನೆಸ್ಕೊಳ್ಳಿ, ಅಂಥವ್ರನ್ನ ನೋಡಿ ನಾವು ಕಲಿಬೇಕು ಅಂತೇಳಿ ಒಳ್ಳೆ ಸೇವಕರನ್ನು ಅಲ್ಲಿ ಪರಿಚಯ ಮಾಡುವಂಥದ್ದು ನೋಡುತ್ತೇವೆ. ಬೋಧಕರನ್ನು, ಪ್ರವಾದಿಗಳನ್ನು, ಇಂಥವ್ರು ಒಳ್ಳೆ ಸೇವೆ ಮಾಡಿದ್ದಾರೆ, ಅವರನ್ನು ನೋಡಿ ನಾವು ಕಲಿಬೇಕು ಅಂತ. ಯೇಸುಪ್ರಭು ಇಲ್ಲಿ ಯಾರನ್ನ ಪರಿಚಯ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಒಂದು ಕುಟುಂಬವನ್ನು, ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿ ಅಂತಾರೆ. ಲೋಟನ ಹೆಂಡತಿ, ಲೋಟನ ಯಾರು? ಅಬ್ರಹಾಮನ ತಮ್ಮನ ಮಗನು. ಲೋಟನು ಯಾರು? ಅಬ್ರಹಾಮನ ತಮ್ಮನ ಮಗನು. ಅಂದರೆ ಅಬ್ರಹಾಮನಿಗೆ ಮಗನಾಗ್ತಾನೆ. ಲೋಟನು, ಅಬ್ರಹಾಮನು ಲೋಟನಿಗೇನಾಗ್ತಾನೆ? ದೊಡ್ಡಪ್ಪ ಆಗ್ತಾನೆ. ತಮ್ಮನ ಮಗನಂದರೆ ಮಗನು, ಆತನಿಗೆ ದೊಡ್ಡಪ್ಪ ಯಾರು? ಅಬ್ರಹಾಮನು. ದೊಡ್ಡಪ್ಪನ ಜೊತೆಯಲ್ಲಿ ಲೋಟನು ಹೋದಾಗ, ಪ್ರಿಯರ ದೇವರ ಮಕ್ಕಳಿದೆ, ಅಂದರೆ ಅಬ್ರಹಾಮನಿಗೆ ದರ್ಶನ ಬಂದಿದೆ. ಅಬ್ರಹಾಮನೇ, ಬಂಧು ಬಳಗವನ್ನು ಎಲ್ಲವನ್ನು ಬಿಟ್ಟು ಹೋಗು, ನೀನು ಬಿಟ್ಟು ಹೋಗ್ಬಿಡು,
ಇನ್ನು ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಆ ತಮ್ಮನ ಮಗನನ್ನು ಕರ್ಕೊಂಡು ಹೋಗಿದ್ದನು ಗೊತ್ತಿಲ್ಲ. ದೊಡ್ಡಪ್ಪ ನಾನು ಬರ್ತೀನಿ, ಬಾಪ ಕರ್ಕೊಂಡು ಬಂದಿದ್ದಾನೆ. ಲೋಟನನ್ನು ಕರೆದುಕೊಂಡು ಬರ್ತಾನೆ. ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ ಅಬ್ರಹಾಮನಿಗೆ. ದೇವರ ಕರೆ ಬಂದಿದೆ, ನಾನು ಹೋಗ್ತೀನಿ ಅಂತೇಳಿ ದೇವರಿಗೆ ವಿಧೇಯನಾಗಿ ಹೋಗಿದ್ದಾನೆ. ದೇವರಿಗೆ ಒಳಪಟ್ಟು ಒಂದು ಆತ್ಮಿಕವಾದಂಥ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಅಬ್ರಹಾಮನು ಜೀವಿಸಿದ್ದಾನೆ. ಅಬ್ರಹಾಮ್ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಅನೇಕ ಸಾರಿ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ದೇವರು ಕೂಡ ಹೇಳುವಾಗ ಮೊದಲನೇದಾಗಿ ನಾನು ಅಬ್ರಹಾಮನ ದೇವರು ಅಂತ ಹೇಳ್ತಾನೆ. ನಾನು ಅಬ್ರಹಾಮನ ದೇವರು, ನಾನು ಅಬ್ರಹಾಮ, ಇಸಾಕ, ಯಾಕೋಬರ ದೇವರು. ಅಂದರೆ ದೇವರೇ ಆ ರೀತಿ ಹೇಳ್ಕೊಳ್ಬೇಕಾದ್ರೆ ಅಬ್ರಹಾಮ ಆಗಿರ್ಬೋದು, ಇಸಾಕನು, ಯಾಕೋಬನು ಯಾವ ರೀತಿ ಜೀವಿಸಿದ್ದಾರೆ ಎನ್ನುವಂಥದ್ದು ಬೇಕಲ್ಲಿ. ದೇವರ ಸಹವಾಸದಲ್ಲಿ ಅದ್ಭುತ ರೀತಿಯಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ ನೋಡಿ, ದೇವರು ಭೂಭಾಗವನ್ನು ಕೊಟ್ಟಿದ್ದಾನೆ, ಆಸ್ತಿ ಪಾಸ್ತಿ ಎಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ ಅಬ್ರಹಾಮನಿಗೆ. ಜೊತೆಯಲ್ಲಿ ಲೋಟನು ಕೂಡ ಇದ್ದಾನೆ, ತಮ್ಮನ ಮಗನು. ಆದಿಕಾಂಡ 12ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡಿ. ಆದಿಕಾಂಡ 12ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಅಬ್ರಹಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲ ಸೊತ್ತನ್ನು, ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ, ಅಬ್ರಹಾಮನ ಹೆಂಡತಿಯಾಗಿರುವಂಥ ಶಾರಯಳು, ಲೋಟನು, ದಾಸಿಯರು ಎಲ್ಲರೂ ಹೋಗಿದ್ದಾರೆ. ಅದ್ರ ಜೊತೆಗೆ ಆಸ್ತಿ ಪಾಸ್ತಿ ಏನಿದೆಯೋ ಎಲ್ಲ ತಗೊಂಡೋಗಿದ್ದಾರೆ, ಕಾನಾನಿಗೆ ಸೇರಿಕೊಂಡಿದ್ದಾರೆ. ಕಾನಾನ್ ಭೂಭಾಗದಲ್ಲಿ. ಈ ಕಾನಾನ್ ಭೂಭಾಗದಲ್ಲಿ ಸೇರಿಕೊಂಡಾಗ ಅಬ್ರಹಾಮನಿಗೂ ಆನಂತರ ಲೋಟನಿಗೂ ಆಸ್ತಿ ಬಹಳವಾಗಿ ಅಭಿವೃದ್ಧಿಯಾಗುತ್ತೆ ರೀ. ಅಬ್ರಹಾಮನಿಗೂ ಲೋಟನಿಗೂ ಬಹಳವಾಗಿ ಒಂದು ಆಸ್ತಿ ಪಾಸ್ತಿ ಅಭಿವೃದ್ಧಿಯಾದಾಗ, ಓಕೆನಾ, ಅಲ್ಲಿ ಯಾರಿದ್ದಾರೆ ಹೊರಗಡೆ ಇರ್ಬೋದು, ಬೇರೆ ಬೇರೆ ಪೆರೆಜಿಯರು, ಆನಂತರ ಇನ್ನು ಬೇರೆ ಬೇರೆ ಜನಾಂಗದವರು ಇರ್ಬೋದು. ಆದರೆ ಇಲ್ಲಿ ಅಬ್ರಹಾಮನು, ಲೋಟನು, ಅವರ ಕೆಲಸ ಮಾಡೋರು ಯಾರ್ಯಾರಿದ್ದವರು ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಬಾಳ್ಬೋದು, ಒಳ್ಳೆ ರೀತಿಯಿಂದ ಅಲ್ಲಿ ಜೀವಿಸ್ಬೋದು. ಅಲ್ಲಿ ಏನಾಗುತ್ತೆ, ಯಾರ ಮೂಲಕ ಸಮಸ್ಯೆ ಪ್ರಾರಂಭವಾಗುತ್ತೆ ಅಂತ ನೋಡುವಾಗ 13ನೇ ಅಧ್ಯಾಯ, ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನ ನೋಡಿ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನ ಗುಡಾರಗಳಿದ್ದವು. 6ನೇ ವಚನ. ಆ ಸ್ಥಳವು ಅವರಿಬ್ಬರಿಗೆ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದುದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು ಅಂತೇಳಿ. ಅಂದರೆ ದೇವರು ಈ ಮಾತನ್ನು ಬರೆಸಿದ್ದಾರೆ. ಅಂದರೆ ಅವರಿಬ್ಬರ ಮಧ್ಯದಲ್ಲಿ ಆಸ್ತಿ ಬಹಳವಾಗಿ ಬೆಳೆದಿದೆಯಂತೆ. ಪಶುಗಳಾಗಿರ್ಬೋದು, ದನ ಕುರಿಗಳು, ಆಸ್ತಿ. ಆಗಿನ ಕಾಲದಲ್ಲಿ ಆಸ್ತಿ ಅಂದರೆ ದನಗಳು, ಕುರಿಗಳು, ಪಶುಗಳು, ಎತ್ತುಗಳು, ಆಮೇಲೆ ಇನ್ನೇನಪ್ಪ, ಕತ್ತೆಗಳು, ಕುದುರೆಗಳು, ಪಶುಗಳು, ಹೊಲಗಳು ಬಹಳ ಬೆಳೆದಿದೆಯಂತೆ. ನೋಡುವಾಗ ಅಬ್ರಹಾಮನಿಗಾಗಿರ್ಬೋದು, ಅಬ್ರಹಾಮನ ಜೊತೆಯಲ್ಲಿದ್ದಂಥ ತಮ್ಮನ ಮಗನಾಗಿರುವಂಥ ಲೋಟನಿಗೂ ಆಗಿರ್ಬೋದು, ಬಹಳವಾಗಿ ಬೆಳೆದಿದೆಯಂತ. ಎಷ್ಟು ಬಹಳ ಅಲ್ಲಿ ಹೇಳ್ತಾರೆ, ಅಸಾಧ್ಯವಾಗಿತ್ತು ಅಂತಾರೆ. ಯಾವುದು ಅಸಾಧ್ಯವಾಗಿತ್ತು ಅಂತ ನೋಡುವಾಗ
ಎಲ್ಲರೂ ಪ್ರಿಯರಾದ ದೇವರ ಮಕ್ಕಳಿರ 7ನೇ ವಚನದಲ್ಲಿ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಒಂದೇ ಸ್ಥಳದಲ್ಲಿ ಅಂದರೆ ಅಷ್ಟೊಂದು ಆಸ್ತಿ ಅವರಿಗೆ ಬೆಳೆದಿದೆ, ಅಭಿವೃದ್ಧಿಯಾಗಿದೆ. ಹೋದಾಗ ಏನ್ರಿ ಅಲ್ಲಿ ಇಬ್ಬರು ಮಾತಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೋದರೂ ಕೂಡ ನಡೆಯುತ್ತೆ. ಆದರೆ ಏನಾಗುತ್ತೆ ಅಂತ ನೋಡುವಾಗ ಅವರ ಮಧ್ಯದಲ್ಲಿ ಒಂದು ಪ್ರಾರಂಭವಾಗ್ತಾ ಇದೆ, ಒಂದು ಒಡುಕು ಪ್ರಾರಂಭವಾಗ್ತಾ ಇದೆ. ಅದು ಹೇಗೆ ಅಂತ ನೋಡುವಾಗ 8ನೇ ವಚನ ನೋಡಿ. ಹೀಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ಅಂದರೆ 7ನೇ ವಚನದಲ್ಲಿ ಲೋಟನ ದನ ಕಾಯುವವರಿಗೂ ಆನಂತರ ಅಬ್ರಹಾಮನ ಕೆಲಸದವರಿಗೂ ಏನಾಗಿದೆಯಂತೆ? ಜಗಳ ಉಂಟಾಗಿದೆಯಂತೆ. ಅಂದರೆ ಈ ಜಗಳ ಯಾಕೆ ಬರುತ್ತೆ ಅಂತ ನೋಡುವಾಗ, ಜಗಳ ಯಾಕೆ ಬರುತ್ತೆ? ನನ್ನ ಮಾತೇ ನಡಿಬೇಕು, ನನ್ನ ಮಾತೇ ನಡಿಬೇಕು ಅಂತ ಇವನು, ಇಲ್ಲ ನನ್ನ ಮಾತೇ ನಡಿಬೇಕು ಅಂತ ಅವನು. ಮೊದಲನೇದಾಗಿ ಬರುತ್ತದೇನಪ್ಪ ಅಂದರೆ, ನೀನು ಅಬ್ರಹಾಮನ ಸೇವಕರು, ನಾವು ಲೋಟನ ಸೇವಕರು, ಇದ್ದರೆ ಇರಲಿ, ಚೆನ್ನಾಗಿದೆಯಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ, ಒಳ್ಳೆಯರಿಂದ ಹೋಗಿ. ಒಳ್ಳೆಯ ಅಬ್ರಹಾಮನು, ಲೋಟನು ಕೂಡ ಒಳ್ಳೆಯವನು, ಲೋಟನು ಕೂಡ ಭಕ್ತನಲ್ವ, ಅಬ್ರಹಾಮನು ಕೂಡ ಭಕ್ತನಲ್ವ. ಇಬ್ಬರು ಒಳ್ಳೆಯವರಾಗಿರುವಾಗ ಅವರ ಜೊತೆಯಲ್ಲಿದ್ದಂತಹ ಸೇವಕರ ಮಧ್ಯದಲ್ಲಿ ಯಾಕೆ ಇಂಥ ಆಲೋಚನೆ ಬರುತ್ತೆ? ಇಂಥ ಆಲೋಚನೆ ಬರುತ್ತೆ. ಬಂದಾಗ ಮತ್ತೆ ಅವ್ರು ದೊಡ್ಡ ಮನಸ್ಸು ಮಾಡಿಕೊಂಡು ಪರವಾಗಿಲ್ಲ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಬರಬೇಕಲ್ವಾ? ಇಲ್ಲ ರೀ, ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಹೋಗಿ ಈ ಸೇವಕರು ಎಲ್ಲಿಗೆ ಹೋಗ್ತಾರೆ? ಲೋಟನ ಬಳಿಯಲ್ಲಿ ಹೋಗುವಂಥದ್ದು. ಏನು ಮಾತಾಡ್ಬೋದು? ಏನಪ್ಪ ಅಂತ ನೋಡುವಾಗ, ಈ ಕುರಿಗಳು ದನಗಳು ನಮ್ಮ ಜೊತೆಯಲ್ಲಿ ಮೇಯುವಂಥದ್ದು, ಇಲ್ಲಾಂದರೆ ಏನೋ ತಿಂತಾ ಇದೆ, ಏನೋ ಮೇಯ್ತಾ ಇದೆ, ನಮ್ಮದೇ ಹೇಳ್ಕೊಳ್ತಾ ಇದೆ. ನಮ್ಮದು ನಿಮ್ಮದಂತ ಯಾಕೆ ಬರುತ್ತೆ? ಅಲ್ಲಿ ಒಂದೇ ಅಲ್ವಾ? 2 ಕುಟುಂಬ ಸೇರಿದ್ರೆ ಒಂದು ಕುಟುಂಬ ಅಲ್ವಾ? ಹೋಗಿ ಹೇಳಿದಾಗ ಆಮೇಲೆ ಅಬ್ರಹಾಮನ ಸೇವಕರು ಬಂದು ಅಬ್ರಹಾಮನಿಗೆ ಹೇಳಿದಾಗ ಅಬ್ರಹಾಮನ್ ಏನು ಮಾಡ್ತಾನೆ? ಹೋಗ್ಲಿ ಬಿಡಪ್ಪ. ಲೋಟನ್ ಕೂಡ ಹಾಗೆ ಅಡ್ಜಸ್ಟ್ ಆಗ್ಬೋದು. ಆದರೆ ಏನಾಗ್ತಾಯಿದೆ ಅಂತ ನೋಡುವಾಗ ಇವರ ಮಧ್ಯದಲ್ಲಿ ಪ್ರಾರಂಭವಾಗ್ತಾ ಇದೆ. ಅಲ್ಲೇನಪ್ಪ ಅಂತಂದರೆ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಹೋಗ್ತಾ ಇದೆ. ಅಂದರೆ ಅವರ ಮಧ್ಯದಲ್ಲಿ ಇವರ ಮಧ್ಯದಲ್ಲಿ ಏನೇ ಆಗಿರ್ಬೋದು ಸರಿ ಮಾಡಿಕೊಂಡು ಹೋಗುವಂಥ ಮನಸ್ಸು ಬರಬೇಕು, ಆ ಮನಸ್ಸು ಬಂದಿಲ್ಲ. ಆದರೆ ಅಬ್ರಹಾಮನಿಗೆ ಆ ಮನಸ್ಸು ಇದೆ ರೀ. ಆದರೆ ನಮ್ಮ ಮಧ್ಯದಲ್ಲಿ ಯಾಕಪ್ಪ ಜಗಳ? ಯಾಕೆ ಬೇಡ, ಒಂದು ಕೆಲಸ ಮಾಡು ಲೋಟನೇ, ಟೋಟಲ್ ವಿಶಾಲವಾದಂಥ ಈ ಪ್ರಾಂತ ಇದೆಯಲ್ವ, ವಿಶಾಲವಾದಂಥ ಪ್ರಾಂತ, ನೀನು ಯಾವ ಕಡೆ ಹೋಗ್ತೀಯಾ? ನೀನು ಎಡಗಡೆ ಹೋದರೆ ನಾನು ಬಲಗಡೆಗೆ ಹೋಗ್ತೀನಿ, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗ್ತೀನಿ, ನೀನೇ ತೀರ್ಮಾನ ಮಾಡ್ಕೊ, ನಿನಗೆ ಯಾವ ಸ್ಥಳ ಬೇಕೋ ಆ ಸ್ಥಳವನ್ನು ನೀನು ಆರಿಸ್ಕೊ. ಒಟ್ಟಿನಲ್ಲಿ ಏನಪ್ಪ ಅಂದರೆ ನಾವು ಒಂದೇ ಕುಟುಂಬದವರು, ನಮ್ಮ ಮಧ್ಯದಲ್ಲಿ ಈ ವಿಭೇದಗಳು, ಈ ಜಗಳಗಳು ಇರಬಾರ್ದು. ನಿನ್ಗೇನೇನು ಬೇಕೆಲ್ಲ ತೊಗೊಂಡೋಗು, ಒಟ್ಟಿನಲ್ಲಿ ಚೆನ್ನಾಗಿರೋಣ, ಒಳ್ಳೆ ರೀತಿಯಲ್ಲಿ ಇರೋಣ, ದೂರ ಇದ್ದರೂ ಕೂಡ ನಾವು ಚೆನ್ನಾಗಿರೋಣ. ಆಯ್ತು ಅಂತೇಳಿ ಲೋಟನ್ ಏನು ಮಾಡ್ತಾನಂತ ನೋಡುವಾಗ, ಒಳ್ಳೆ ಪ್ರದೇಶ ಯಾವುದಿದೆ ಅಂತ ನೋಡಿ ಆಲೋಚನೆ ಮಾಡಿ, ಒಳ್ಳೆ ಭೂಭಾಗ ಇರುವಂಥ ಈ ಸೊದಮ ಗೊಮರ ಈ ಪಟ್ಟಣಗಳು ನಾಶವಾಗೋದಕ್ಕಿಂತ ಮುಂಚಿತವಾಗಿ ಇರುವಂಥ ಭೂಭಾಗ ಹೇಗಿದೆ ಅಂತ ಹೇಳಿದ್ದಾರೆ ಗೊತ್ತಾ? ಹೇಗಿದೆ ಅಂತ ಹೇಳಿದ್ದಾರೆ? ಯೆಹೋವನ ವನದಂತೆ ಇದೆಯಂತೆ, ಏದೆನ್ ತೋಟದ ಹಾಗೆ. ಯಾವುದು? ಸೊದಮ ಗೊಮರ ಪಟ್ಟಣಗಳು. ಆ ಯೋರ್ದಾನ್ ಹೊಳೆಯ ಆಚೆಗಡೆ ಇರುವಂಥ ಪಟ್ಟಣಗಳು ಯಾವ ಥರ ಇದೆ ಅಂತ ನೋಡುವಾಗ ಏದೇನು ವನದ ಹಾಗೆ ಇದೆ ಅಂತ ಬರೆಯಲ್ಪಟ್ಟಿದೆ ರೀ. ಒಳ್ಳೆ ಭೂಭಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಅದ್ಭುತವಾದಂಥದ್ದು, ಶ್ರೇಷ್ಠವಾದಂಥದ್ದು. ಏದೇನು ವನದ ಹಾಗೆ ಇದೆ ಅಂದರೆ ಒಂದ್ಸರಿ ನೀವು ಊಹೆ ಮಾಡಿ, ಏದೇನು ವನ ಹೇಗಿತ್ತು, ಎಷ್ಟು ಅದ್ಭುತವಾದಂಥ ಭೂಭಾಗ ಅದು. ಹಾಗೆ ಪ್ರಿಯರಾದ ದೇವರ ಮಕ್ಕಳಿರ ಈ ಸೊದಮ ಗೊಮರ ಆಗಿತ್ತಂತೆ. ಅದಕ್ಕೆ ನೋಡಿ ಲೋಟನು ಆ ಒಂದು ಪ್ರಾಂತವನ್ನು ಆರಿಸ್ಕೊಳ್ತಾನೆ, ನಾನು ಈ ಕಡೆ ಹೋಗ್ತೀನಿ ಅಂತ. 9ನೇ ವಚನ ನೋಡಿ. ನಾವು ಸಹೋದರರಲ್ಲವೇ, ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು, ನೀನು ಎಡಗಡೆಗೆ ಹೋದರೆ
ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನು ಹೊಳೆಯ ಸುತ್ತಲಿನ ಪ್ರದೇಶವು ಚೋಗಾರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮರ ಪಟ್ಟಣಗಳನ್ನು ನಾಶ ಮಾಡೋದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದುದರಿಂದ ಲೋಟನು ಯೋರ್ದಾನು ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೇಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನು ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡಿಸ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳಾಗಿದ್ದರು ಅಂತಾನೆ. ಅಂದರೆ ನೋಡೋದಕ್ಕೆ ದೇಶ ಯಾವ ರೀತಿ ಇದೆಯಂತೆ ಪ್ರಿಯರೇ? ಸಮೃದ್ಧಿಯಾದಂಥ ಭೂಭಾಗ ಒಳ್ಳೆಯ ರೀತಿಯಲ್ಲಿದೆ. ದೇವರ ದೃಷ್ಟಿಯಲ್ಲಿ ಏನಿದೆ? ಘೋರವಾದಂಥ ಪಾಪದಲ್ಲಿದ್ದಾರಂತೆ. ಅಂದರೆ ಭೂಭಾಗ ಅದ್ಭುತವಾಗಿದೆ, ಒಳ್ಳೆ ಬೆಳೆ ಬರ್ತಾ ಇದೆ, ಒಳ್ಳೆ ಊಟ ಸಿಗ್ತಾ ಇದೆ ಏನ್ರಿ. ಮನುಷ್ಯರು ಕೂಡ ಹೇಗಿದ್ದಾರಂತ ನೋಡುವಾಗ ಒಂದು ಉನ್ನತರಾಗಿ. ಅದ್ರ ಜೊತೆಗೆ ಪಾಪವೂ ಕೂಡ ಉನ್ನತವಾಗಿಯೇ ಇದೆ. ಉನ್ನತವಾಗಿ ಬೆಳೆ ಇದೆ, ಉನ್ನತವಾಗಿ ದವಸ ಧಾನ್ಯಗಳು ಸಿಗ್ತಾ ಇದೆ, ಎಲ್ಲ ಅನುಕೂಲ ಇದೆ, ನೀರಾವರಿ ಇದೆ. ಅದ್ರ ಜೊತೆಗೆ ಪಾಪವೂ ಕೂಡ ಇದೆಯಾ ನೋಡಿ. ತುಂಬ ಕಡೆ ಒಳ್ಳೆ ನೀರಾವರಿ, ಒಳ್ಳೆ ಬೆಳೆ ಇದ್ದಾಗ ಮನುಷ್ಯರು ಯಾವ ರೀತಿ ಪುಷ್ಟಿಯಾಗಿರ್ತಾರೆ. ಅದ್ರ ಜೊತೆಗೆ ಕೊಬ್ಬು ಕೂಡ ಪುಷ್ಟಿಯಾಗಿಯೇ ಇರುತ್ತೆ. ಅರ್ಥ ಆಗುತ್ತಾ? ಅದ್ರ ಜೊತೆಗೆ ಕೊಬ್ಬು ಕೂಡ ಹೇಗಿರುತ್ತೆ ಅಂತ ನೋಡುವಾಗ ಪುಷ್ಟಿಯಾಗಿಯೇ ಇರುತ್ತೆ. ಅಂದರೆ ಅಹಂಕಾರ, ಸೊಕ್ಕು ಏನಿರುತ್ತೆ? ಸೊಕ್ಕು ಎನ್ನುವಂಥದ್ದು ಇರುತ್ತೆ ರೀ. ತುಂಬ ಕಡೆ ಕೆಲವು ಕಡೆ ಹೋದಾಗ ಜನರು ಹೇಗಿರ್ತಾರಂತ ನೋಡುವಾಗ ಏನ್ರಿ, ಇಷ್ಟೊಂದು ಆಸ್ತಿ ಅಂತಸ್ತು ಬೆಳೆ ಬರುತ್ತೆ ಅದ್ಭುತವಾಗಿ ಅಂದಾಗ ಅವ್ರನ್ನ ಯಾರು ಕೂಡ ತಡೆಯಲ್ಲ ರೀ. ಮಹಾ ಗರ್ವಿಷ್ಠರಾಗಿರ್ತಾರೆ, ಅಹಂಕಾರಿಗಳಾಗಿರ್ತಾರೆ. ವಿಧೇಯತೆ ಇರಲ್ಲ. ಇದು ಮನುಷ್ಯರಲ್ಲಿ ಕಂಡುಬರುವಂಥದ್ದು. ಎಲ್ಲರೂ ಈ ಕಡೆ ಗಮನಿಸ್ತಾ ಇದ್ದೀರಾ? ದೇವರ ವಾಕ್ಯವನ್ನು ಗಮನಿಸ್ರಿ. ಈ ದೇವರ ವಾಕ್ಯಗಳು ನಿಮ್ಮನ್ನು ಕಾಪಾಡುವಂಥದ್ದು, ನಿಮ್ಮ ಆತ್ಮಗಳನ್ನು ಕಾಪಾಡುವಂಥದ್ದು. ಆದ್ದರಿಂದ ಗಮನ ಕೊಟ್ಟು ನೀವು ಕೇಳಬೇಕು. ನೋಡಿ, ತುಂಬ ಜನ ಕೆಲವು ಪ್ರಾಂತಗಳಲ್ಲಿ ನೋಡುತ್ತೇವೆ ಪ್ರಿಯರೇ, ಅವರ ಆಸ್ತಿ ಪಾಸ್ತಿಯನ್ನು, ಅಧಿಕಾರವನ್ನು, ಅಂತಸ್ತನ್ನು ನೋಡಿ ಅವರು ಗರ್ವದಿಂದ ಇರುವಂಥದ್ದು ನೋಡುತ್ತೇವೆ ಸಮಾಜದಲ್ಲಿ. ಅದೇ ಪ್ರಕಾರ ಸೊದೋಮ ಗೊಮರ ಪಟ್ಟಣದಲ್ಲಿ ಕೂಡ ಅಂಥ ಗರ್ವಿಷ್ಠರು ಇದ್ದಾರೆ. ಅದರ ಜೊತೆಗೆ ಪಾಪವು ಕೂಡ ಬೆಳೆದಿದೆ. ಪಾಪ ಅಂದರೆ ಘೋರವಾದಂಥ ಪಾಪ ಅಂತಾರೆ. ಘೋರವಾದಂಥ ಪಾಪ ಅಂದರೆ ಏನು? ದೇವರ ದೃಷ್ಟಿಯಲ್ಲಿ ಪಾಪ ಅಂದರೆ, ಆ ಪಾಪಕ್ಕಿರುವಂಥ ಪದಕ್ಕೆ ಅರ್ಥ ಧರ್ಮವನ್ನು ಮೀರುವಂಥದ್ದು ಪಾಪ. ಘೋರವಾದ ಪಾಪ ಅಂದರೆ ಧರ್ಮವನ್ನು ಮೀರುವಂಥದ್ದು ಪಾಪವಾದರೆ, ಘೋರವಾದಂಥ ಪಾಪ ಅಂದರೆ ಏನ್ರಿ? ಇದಕ್ಕೆ ಎಷ್ಟು 100 ಪಟ್ಟು ಪಾಪ ಅಂದರೆ ಏನ್ರಿ? ದೇವರ ಆಜ್ಞೆಗಳನ್ನು ಮೀರುವಂಥದ್ದು ಪಾಪ ಆದರೆ, ಇದರಲ್ಲಿ ಸುಳ್ಳು ಹೇಳುವಂಥದ್ದು ಇಲ್ಲ, ತಪ್ಪು ಮಾಡುವಂಥದ್ದು ಏನಿದ್ರೆ ಪಾಪ. ಘೋರವಾದಂಥ ಪಾಪಗಳಂದರೆ ಏನ್ರಿ? ಒಂದ್ಸರಿ ಯೋಚನೆ ಮಾಡಿ ಪ್ರಿಯರಿ. ಕುಟುಂಬದಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಟೋಟಲ್ ಏನಪ್ಪ ಅಂದರೆ ಎಲ್ಲ ರೀತಿಯಲ್ಲಿ ಪಾಪವು ತುಂಬಿಕೊಂಡಿರುವಂಥ ಒಂದು ದೇಶ, ಒಂದು ಪ್ರಾಂತ ಯಾವುದಂತ ನೋಡುವಾಗ ಸೊದೋಮ್ ಗೊಮರ ಪಟ್ಟಣ ನೋಡೋದಕ್ಕೆ ಉನ್ನತವಾಗಿ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ. ಈಗಿನ ಕಾಲದಲ್ಲಿ ಕೂಡ ದೇಶಗಳು ಉನ್ನತವಾಗಿ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ ಅಂದರೆ ಅದರ ಜೊತೆಗೆ ಪಾಪವು ಕೂಡ ಉನ್ನತವಾಗಿ ಬೆಳೆದಿರುತ್ತೆ ಎನ್ನುವಂಥ ಸಂಗತಿಯನ್ನು ನೀವು ಮರಿಬಾರದು. ಯಾವ ದೇಶಗಳು ಉನ್ನತವಾಗಿ ಕಾಣ್ತಾ ಇದೆಯೋ, ಯಾವ ದೇಶಗಳು ಅದ್ಭುತವಾಗಿ ಮೆರಿತಾ ಇದೆಯೋ, ಅಲ್ಲಿ ಅಷ್ಟೇ ಪಾಪಗಳು ತುಂಬಿ ತುಳುಕ್ತಾ ಇರುತ್ತೆ ಎನ್ನುವಂಥ ವಿಷಯವನ್ನು ಮರಿಬೇಡಿ ಪ್ರಿಯ. ಇರುತ್ತೆ. ಆದರೆ ಎಲ್ಲಿ ಒಂದು ವಿಧೇಯತೆ ಇರುತ್ತೋ, ತಗ್ಗಿಸ್ಕೊಳ್ಳುವಂಥದ್ದು ಇರುತ್ತೋ, ಅಲ್ಲಿ ಸಮಾಧಾನ ಎನ್ನುವಂಥದ್ದು ಇರುತ್ತೆ. ಸಮಾಧಾನ. ಇವರ ಮಧ್ಯದಲ್ಲಿ ಪ್ರಿಯರೇ ಪಾಪಗಳು. ಅಂಥ ಭಯಂಕರವಾದಂಥ ಜನರ ಮಧ್ಯದಲ್ಲಿ ಇವರು ಪ್ರಯಾಣ ಮಾಡ್ತಾ ಇದ್ದಾರೆ.
ಲೋಟನು ಹೋದ್ಮೇಲೆ ಏನಾಗ್ತಾನೆ? ಆದರೆ ಲೋಟನು ಅಲ್ಲಿಗೆ ಹೋದ್ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ, ಲೋಟನು ಆ ಪ್ರಾಂತಕ್ಕೆ ಹೋದಾಗ ಏನ್ರಿ ದುಃಖ ಪಡ್ತಾ ಇದ್ದಾನೆ. ಅವ್ರನ್ನ ನೋಡಿ, ಆ ಪ್ರಜೆಗಳನ್ನು ನೋಡಿ ದುಃಖ ಪಡುವಂಥದ್ದು, ಬಾಧೆ ಪಡುವಂಥದ್ದು. ಭಕ್ತಿಯಲ್ಲಿದ್ದಾನೆ ಆತನು, ನೀತಿಯಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ. ಅದಕ್ಕೆ ದೇವರು, ಪ್ರಿಯರಾದ ದೇವರ ಮಕ್ಕಳಿರ, ಅಬ್ರಹಾಮನ ಬಳಿಗೆ ಬಂದು ಮಾತನಾಡುವಂಥದ್ದು ಏನು? ಅಬ್ರಹಾಮನೇ, ಸೊದೊಮ ಗೊಮರ ಪಟ್ಟಣ ಅಂದರೆ ಹೋಗಿದ್ದಾರಲ್ಲ, ಆಲ್ರೆಡಿ ಹೋಗಿದ್ದಾರೆ, ತುಂಬ ದಿನ ಆಗಿದೆ, ಬಹಳ ದಿನವಾಗಿದೆ. ಅಲ್ಲಿ ಆ ಮಕ್ಕಳು ಕೂಡ ಬೆಳೆದಿದ್ದಾರೆ, ಎಲ್ಲ ಅದ್ಭುತವಾಗಿ ಇದೆ. ಆದರೆ ಆ ಪ್ರಾಂತದಲ್ಲಿ ಘೋರವಾದಂತಹ ಪಾಪಗಳು, ಅಂಥ ಪ್ರಾಂತದಲ್ಲಿ ಅವರಿದ್ದಾರೆ. ಇದ್ದಾಗ ನಡೆಯುವಂಥದ್ದು ಏನು? ಆದಿಕಾಂಡ 19ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿದರು. ಅಂದರೆ ಎಂಥ ಜನರಿದ್ದಾರೆ ಗೊತ್ತಾಗ್ತಲ್ಲ? ಎಂಥ ಜನರಿದ್ದಾರೆ ಆ ಪ್ರಾಂತದಲ್ಲಿ ಅಂದರೆ ಘೋರವಾದಂಥ ಪಾಪದಲ್ಲಿ ಇದ್ದಂಥ ಜನರು. ಅಂದರೆ ಇವರು ಈ ಥರ ಇದ್ದಾರೆ ಎನ್ನುವಂಥ ವಿಷಯ ಲೋಟನಿಗೆ ಗೊತ್ತಿಲ್ಲ ರೀ. ಲೋಟನು ನೋಡಿರುವಂಥದ್ದು ಏನಪ್ಪ ಅಂತ ನೋಡುವಾಗ ಭೂಭಾಗ ನೋಡಿದ್ದಾನೆ. 13ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಇವಾಗ ಲೋಟನು ನೋಡಿದ್ದೇನಪ್ಪ ಅಂತಂದರೆ ಭೂಭಾಗವನ್ನು, ಒಳ್ಳೆ ಪ್ರದೇಶ, ಒಳ್ಳೆ ಬೆಳೆ ಇರುವಂಥ ದೇಶ, ಒಳ್ಳೆ ಭೂಭಾಗವನ್ನು ನೋಡಿ ಇಂಥ ಭೂಭಾಗದಲ್ಲಿ ನಾನು ಹೋಗ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಅಲ್ಲಿರುವಂಥ ಜನರು ಎಂಥವ್ರಂತ ನೋಡುವಾಗ ಏನ್ರಿ, ಒಬ್ಬ ಪುರುಷನು ಕೂಡ ಆ ಪ್ರಾಂತಕ್ಕೆ ಹೊಸಬನು ಬಂದಾಗ ಆ ಪುರುಷನನ್ನು ನೋಡದೆ ಕನಿಕರವಿಲ್ಲದೆ ಕೆಡಿಸುವಂಥ ಸಮಾಜ ಅದು. ಆ ಸಮಾಜದ ಬಗ್ಗೆ ಈತನಿಗೆ ಗೊತ್ತಿಲ್ಲ ಏನ್ರಿ. ಒಬ್ಬ ಭಕ್ತನಿಂದ ದೂರ ಹೋಗ್ತಾನೆ. ದೊಡ್ಡಪ್ಪ, ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದರೆ, ಒಂದು ಮಾತು ಹೇಳಿದರೆ ಏನಾಗ್ತಿತ್ತು ಹೇಳಿ? ಏನಿದ್ರೂ ಪರವಾಗಿಲ್ಲ ದೊಡ್ಡಪ್ಪ, ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ, ಪರವಾಗಿಲ್ಲ, ಇದ್ದದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನನ್ನ ಸೇವಕರಿಗೆ ನಾನು ಹೇಳ್ಕೊಳ್ತೀನಿ, ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಲೋಟನು ತನ್ನ ದೊಡ್ಡಪ್ಪನಿಗೆ ಅಂದರೆ ಅಬ್ರಹಾಮನಿಗೆ ಹೇಳ್ಬಿಟ್ಟು ಏನೋ ಒಂದು ರೀತಿಯಲ್ಲಿ ಸರಿ ಮಾಡ್ಕೊಳ್ಬೋದಲ್ವಾ, ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಹೊರಟೋಗ್ತಾನೆ. ಅಲ್ಲಿರುವಂಥ ಪ್ರಜೆಗಳು ಇಂಥ ಪ್ರಜೆಗಳು, ಅಂಥ ಪ್ರಜೆಗಳ ಮಧ್ಯದಲ್ಲಿ ವಾಸ ಮಾಡ್ತಾನೆ ಆತ. ವಾಸ ಮಾಡಿದಾಗ ಏನ್ರಿ, ಪ್ರತಿನಿತ್ಯ ಕೂಡ ಅಲ್ಲಿರುವಂಥ ಪ್ರಜೆಗಳು ಘೋರವಾದಂಥ ಪಾಪದಲ್ಲಿದ್ದಾರೆ. ಆ ನಂತರ ಈ ಒಂದು ಮೊರೆ ಅಂದರೆ ಆ ಸೊದೊಮ ಗೊಮರ ಪಟ್ಟಣದಲ್ಲಿ ಇದ್ದಂಥ ಪಾಪದ ಮೊರೆ ಇದೆಯಲ್ಲ, ಅವ್ರು ಮಾಡುವಂಥ ಘೋರವಾದಂಥ ಪಾಪವನ್ನು ದೇವರಿಗೆ ಮುಟ್ಟುವಂಥದ್ದು. ಅಂದರೆ ದೇವರು ಕೂಡ ಪ್ರಿಯರ ದೇವ್ರ ಮಕ್ಕಳಿರ ನಾಶ ಮಾಡಬೇಕಾದ್ರೆ ಮೊದಲನೇದಾಗಿ ಅದು ಪಾಪ ಸಂಪೂರ್ಣವಾಗೋ ತನಕ ನೋಡ್ತಾನೆ ದೇವರು. ಪಾಪ ಮಾಡುವಾಗ ಏನಪ್ಪ ಅಂದರೆ ಸುಳ್ಳಿನ ಮೂಲಕ ಇನ್ನು ಸ್ವಲ್ಪ ಇರುತ್ತಲ್ವ, ಸ್ವಲ್ಪ ಪಾಪ ಮಾಡ್ಕೊಂಡು ಹೋಗ್ತಾರೆ. ಈ ಪಾಪಗಳು ಸಂಪೂರ್ಣವಾಗೋ ತನಕ ಮನುಷ್ಯನನ್ನು ಮುಟ್ಟಲ್ಲ. ಅದೇ ಪ್ರಕಾರ ಆ ದೇಶವನ್ನು ಕೂಡ ದೇವರು ಟಚ್ ಮಾಡಲ್ಲ. 18ನೇ ಅಧ್ಯಾಯ 20ನೇ ವಚನ ನೋಡಿ ಪ್ರಿಯರೇ. 18ನೇ ಅಧ್ಯಾಯ 20ನೇ ವಚನ, ಅದೇ ಆದಿಕಾಂಡ 18ನೇ ಅಧ್ಯಾಯ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ಸೊದೊಮ ಗೊಮರ ಪಟ್ಟಣದಲ್ಲಿ ನಡೆದಿದ್ದೆ. ಏನು ಮುಟ್ಟಿದೆ ಅಂತ ನೋಡುವಾಗ ಘೋರವಾದಂಥ ಪಾಪ ಆ ಪ್ರಾಂತದಲ್ಲಿ ಮಾಡಿದ್ದಾರಂತೆ, ಘೋರವಾದಂಥದ್ದು. ಸೊದೊಮ್ ಗೊಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದರು.
ಆಲ್ರೆಡಿ ಮೊರೆ ಹೋಗಿದೆ. ಎಲ್ಲಿಂದ ಮೊರೆ ಹೋಗಿದೆ ಅಂತ ನೋಡುವಾಗ ಎಲ್ಲ ಪ್ರಾಂತಗಳಿಂದ, ಅಂದರೆ ಸೊದೊಮ ಗೊಮರ ಪಟ್ಟಣ ಇದೆಯಲ್ಲ, ಈ ಮನೆಗಳಲ್ಲಿ ಕಲ್ಲುಗಳಿರುತ್ತಲ್ಲ, ಚಾವಣಿ ಇರ್ತಲ್ಲ, ಈ ಪ್ರಕೃತಿ ಮೂಲಕ ಮೊರೆ ಹೋಗುತ್ತೆ ರೀ. ಅಲ್ಲಿ ಯಾರಿದ್ದಾರೆ? ಲೋಟನು ಮೊರೆ ಇಡ್ತಾ ಇದ್ದಾನೆ. ಓಕೆ, ಲೋಟನೇನು ಮೊರೆ? ಎಲ್ಲರ ವಿಷಯದಲ್ಲೂ ಮೊರೆ ಇಡ್ತಾ ಇದ್ದಾನೆ, ದೇವರೇ ಕಾಪಾಡಿ ಅಂತ. ಹೆಚ್ಚಿಂದ ಮೊರೆ ಏನು ಗೊತ್ತಾ ರೀ? ಈ ಪ್ರಕೃತಿ ದೇವ್ರಿಗೆ ಮೊರೆ ಇಡುತ್ತೆ ರೀ. ನಾವು ಎಲ್ಲಿ ಇದ್ದೀವೋ, ಎಲ್ಲಿ ವಾಸ ಮಾಡ್ತಾ ಇದ್ದೀವೋ ಅಲ್ಲಿಂದನೇ ದೇವರಿಗೆ ಮೊರೆ ಹೋಗುತ್ತೆ. ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ ಒಂದು ಸಾರಿ ಹಬುಕಕನ ಗ್ರಂಥ ಎಷ್ಟೋ ಸಾರಿ ನಾವು ನೋಡಿದ್ದೇವೆ. ಆ ಮಾತನ್ನು ಒಂದು ಸಾರಿ ಮತ್ತೊಂದು ಸಾರಿ ನೋಡೋಣ. ಹಬುಕಕನು 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. 2:11. ಹಬುಕಕನು 2:11. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಅಂದರೆ ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುತ್ತಂತೆ. ನಿನ್ನ ಮೇಲೆ ತಪ್ಪು ಹೊರಿಸುವಂಥದ್ದು. ತಪ್ಪು ಹೊರಿಸುವಂಥದ್ದು ಅಂದರೆ ತಪ್ಪು ಮಾಡಿದರೆ ತಪ್ಪು ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಅರ್ಥ ಆಗ? ತಪ್ಪು ಮಾಡಿದ್ರೇನೆ ತಪ್ಪು ಮಾಡಿದೆ ಅಂತೇಳಿ ಪ್ರಕೃತಿ ಹೇಳುತ್ತೆ ದೇವರಿಗೆ. ಕಲ್ಲು ಮಾತ್ರವಲ್ಲ, ಟೋಟಲಿ ಪ್ರಕೃತಿಯಲ್ಲಿ ಪ್ರತಿ ಪದಾರ್ಥ ದೇವರಿಗೆ ಮೊರೆ ಇಡುತ್ತೆ. ದೇವರೇ, ಇವರೆಲ್ಲ ನಿಮ್ಮ ಮಕ್ಕಳಲ್ವಾ? ನೋಡಿ, ಈ ಥರ ತಪ್ಪು ಮಾಡಿದ್ದಾರೆ, ಈ ಥರ ತಪ್ಪು ಮಾಡ್ತಾ ಇದ್ದಾರೆ, ಈ ಥರ ಪಾಪ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸೊದೊಮ ಗೊಮರ ಪಟ್ಟಣದಲ್ಲಿ ಎಲ್ಲ ಮೂಲೆಯಿಂದ ಹೋಗಿದೆಯಾ ದೇವರಿಗೆ? ಸೊದೊಮ್ ಗೊಮರ ಪಟ್ಟಣದಿಂದ ಎಲ್ಲ ಕಡೆಯಿಂದ ಹೋಗಿದೆ. ಎಲ್ಲ ಕಡೆ ಏನು ಕಂಡಿದೆ ಅಂತ ನೋಡುವಾಗ ಘೋರವಾದಂಥ ಪಾಪ. ಅವರ ಮಧ್ಯದಲ್ಲಿ ಲೋಟನು ನೀತಿವಂತನಾಗಿದ್ದಾನಂತೆ. ಲೋಟನು ಹೇಗಿದ್ದಾನೆ? ನೀತಿವಂತನು. ಲೋಟನು ನೀತಿವಂತನಾಗಿರುವುದರಿಂದ ಲೋಟನ ಬಳಿಗೆ ಬರ್ತಾ ಇದ್ದಾನೆ. ಇಲ್ಲದೆ ಹೋದರೆ ಬರುವಂಥ ಅವಶ್ಯಕತೆ ಇಲ್ಲ. ಲೋಟನೇ ಈ ಸೊದೊಮ ಗೊಮರವನ್ನು ದೇವರು ನಾಶ ಮಾಡಬೇಕಂತ ಸಿದ್ಧನಾಗಿದ್ದಾನೆ. ಆದ್ದರಿಂದ ನೀನು ಸಿದ್ಧನಾಗಿ ಇಲ್ಲಿಂದ ಹೊರಟೋಗು. ನಿನ್ನ ಮಾತು ಯಾರು ಕೇಳ್ತಾರೋ ಅವ್ರನ್ನ ಕರ್ಕೊಂಡು ಹೋಗು. ನಿನ್ನ ಮಾತು, ನಿನಗೊಂದು ಆಪ್ಷನ್ ಇದೆ, ಏನು ಗೊತ್ತಾ? ನಿನ್ನ ಮಾತನ್ನು ಯಾರು ಕೇಳ್ತಾರೋ ಅವರನ್ನು ಕರೆದುಕೊಂಡು ಹೋಗು. ಅವರನ್ನು ಕರೆದುಕೊಂಡು ಹೋಗು ಎನ್ನುವಂಥ ಒಂದು ವಿಷಯ ಹೇಳುವಂಥದ್ದು ದೇವದೂತರು. ಆವಾಗ ಲೋಟನು ಯಾರ್ಯಾರಿಗೆ ಹೇಳುವಂಥದ್ದು? ಅಲ್ಲಿ ಇರುವಂಥ ಕೆಲವರಿಗೆ ಇರ್ತಾರಲ್ಲ, ನೋಡಪ್ಪ ದೇವರು ಈ ಥರ ನಾಶ ಮಾಡಬೇಕಂದ್ಕೊಂಡಿದ್ದಾರೆ, ಬನ್ನಿ ಹೋಗೋಣ. ಮಕ್ಕಳಿದ್ದಾರೆ, ಕುಮಾರ್ತೆಯರಿದ್ದಾರೆ, ಕುಮಾರ್ತೆಯರಿಗೋಸ್ಕರ ಸಿದ್ಧವಾಗಿ, ಅಂದರೆ ಕುಮಾರ್ತೆಯರಿಗೆ ಮದುವೆ ಮಾಡಬೇಕು ಅಂತೇಳಿ ಆಲ್ರೆಡಿ ಫಿಕ್ಸ್ ಆಗಿದೆ, ಇಂಥವ್ರಿಗೆ ಕೊಡೋಣ ಅಂತ ಫಿಕ್ಸ್ ಆಗಿದೆ. ಆಲ್ರೆಡಿ ಅಳಿಯಂದರು ಕೂಡ ಇದ್ದಾರೆ. ಏನಪ್ಪ, ದೇವರು ಈ ರೀತಿ ನಾಶ ಮಾಡಬೇಕು ಅಂತೇಳಿ ಸಿದ್ಧನಾಗಿದ್ದಾರೆ. ಸೊದೊಮ ಗೊಮರ ಈ ಪಟ್ಟಣವನ್ನು ನಾಶ ಮಾಡ್ತಾ ಇದ್ದಾರೆ. ಆದ್ದರಿಂದ ಹೊರಟೋಗೋಣ ಬನ್ನಿ, ದೇವರು ಹೇಳಿದ್ದಾರೆ ಹೊರಟೋಗೋಣ ಬನ್ನಿ ಅಂದಾಗ ಅವರಿಗೆ ಈತನ ಮಾತು ಯಾವ ರೀತಿ ಇದೆಯಂತೆ? ಗೇಲಿ ಥರ ಇದೆಯಂತೆ. ಲೋಟನು ಹೇಳಿರುವಂಥ ಆ ಮಾತು ಅವರಿಗೆ ಒಂದು ರೀತಿಯಲ್ಲಿ ಗೇಲಿ ಮಾಡಿದ ಹಾಗೆ ಕಂಡಿದೆಯಂತೆ. ಅದೇ 19ನೇ ಅಧ್ಯಾಯದಲ್ಲಿ ಇರುತ್ತೆ ಪ್ರಿಯರೇ. ಆದಿಕಾಂಡ 19ನೇ ಅಧ್ಯಾಯ 12ನೇ ವಚನ ನೋಡಿ. 19, 12. ಆಗ ಆ ದೂತರು ಲೋಟನಿಗೆ, ಇಲ್ಲಿ ನಿನಗೆ ಇನ್ಯಾರಿದ್ದಾರೆ? ಅಳಿಯಂದರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ಪಟ್ಟಣದಲ್ಲಿ ನಿನಗಿರುವ ಬೇರೆ ಎಲ್ಲರನ್ನೂ ಊರು ಹೊರಕ್ಕೆ ಕರೆದುಕೊಂಡು ಬಾ. ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು. ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳಿಸಿದ್ದಾನೆ ಎಂದು ಹೇಳಿದರು. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದರಿಗೆ ಈ ಸಂಗತಿಯನ್ನು ತಿಳಿಸಿ, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು. ಅಂದರೆ ಅಳಿಯಂದರು ಕೂಡ ಅಲ್ಲಿದ್ದಂಥ ಅಳಿಯಂದರು ಒಪ್ತಾ ಇದ್ದಾರೆ ಅಂತ ನೋಡುವಾಗ ಇಲ್ಲ. ಮತ್ತು ಯಾರು ಹೊರಟೋಗ್ತಾ ಇದ್ದಾರೆ ಅಂತ ನೋಡುವಾಗ, ಏನಪ್ಪ ಲೋಟನೇ, ಯಾರ್ಯಾರು ಬರ್ತಾ ಇದ್ದಾರೆ, ಕರ್ಕೊಂಡೋಗು, ಇಲ್ಲಿ ನಿಲ್ಲಬೇಡ. ಎರಡನೇದಾಗಿ ಹಿಂದಕ್ಕೆ ನೋಡಬೇಡ.
ಈ ಪ್ರಾಂತವನ್ನು ಬಿಟ್ಟು ಹೊರಟೋಗು, ಈ ಪ್ರಾಂತವನ್ನು ಬಿಟ್ಟು ಹೊರಟೋಗು, ನಿನ್ನ ಮಾತನ್ನು ಕೇಳಿ ಯಾರು ಬರ್ತಾರೋ ಅವ್ರನ್ನ ಕೂಡ ಕರ್ಕೊಂಡು ಹೋಗು. ಓಕೆನಾ? ಯಾಕಂದರೆ ಈ ಪಟ್ಟಣವನ್ನು ಅಂದರೆ ಸೊದೋಮ ಗೊಮೋರ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಬೂದಿ ಮಾಡೋದಕ್ಕೆ ದೇವರು ಸಿದ್ಧನಾಗಿದ್ದಾರೆ. ಏನ್ರಿ, ಒಂದು ಕುಟುಂಬ ಅಲ್ಲ, ಎರಡು ಕುಟುಂಬ ಅಲ್ಲ, ಪ್ರಿಯರಾದ ದೇವ್ರ ಮಕ್ಕಳು, ಟೋಟಲ್ ಪಟ್ಟಣವನ್ನು ಬೆಂಕಿಯಿಂದ ಸುಡಬೇಕು ಅಂತಂದರೆ ಅವರು ಎಷ್ಟು ಘೋರವಾದಂಥ ಪಾಪ ಮಾಡಿದ್ದಾರೆ ಒಂದ್ಸರಿ ನೀವು ಯೋಚನೆ ಮಾಡಿ, ಒಂದ್ಸರಿ ಯೋಚನೆ ಮಾಡಿ. ಈ ಸಮಾಜದಲ್ಲಿ ಏನ್ರಿ, ಯಾರನ್ನಾದಾದರೂ ಒಂದು ಸುಟ್ಟಾಕಬೇಕು, ಕೊಂದಾಕಬೇಕು ಅಂತ ಆಲೋಚನೆ ಮಾಡಿದ್ದಾರಂದರೆ, ಇಂಥವ್ರು ಇರಕೂಡ್ದು ನಮ್ಮ ಪ್ರಾಂತದಲ್ಲಿ, ಇಂಥವ್ರು ಇರಬಾರ್ದು, ನಾಶ ಮಾಡಬೇಕು ಅಂತೇಳಿ ಒಂದು ಕುಟುಂಬವನ್ನು ಇಲ್ಲ 4 ಕುಟುಂಬಗಳನ್ನು ಸುಟ್ಟು ಬೂದಿ ಮಾಡಬೇಕು ಎಂಬುವಂಥ ಆಲೋಚನೆ ಬಂದಿದೆಯಂದರೆ ಅವರು ಎಷ್ಟು ದೊಡ್ಡ ಘೋರವಾದಂಥ ಪಾಪ ಮಾಡಿರ್ತಾರೆ. ಹಾಗಿರುವಾಗ ದೇವರು ಕರುಣಾಸಾಗರನು, ಪ್ರೀತಿ ಸ್ವರೂಪನು, ದಯಾಸಾಗರನು, ಹೌದಲ್ವ? ಅಂಥ ಮಹಾಶಕ್ತನಾಗಿರುವಂಥ, ಮಹಾಪ್ರೀತಿ ಸ್ವರೂಪನಾಗಿರುವಂಥ ಆತನು ಬೆಂಕಿಯಿಂದ ಸುಟ್ಟು ಬೂದಿ ಮಾಡಬೇಕು ಎಂಬ ನಿರ್ಣಯ ತಗೊಂಡಿದ್ದಾನೆಂದರೆ ಅಲ್ಲಿರುವಂಥ ಪ್ರಜೆಗಳು ಹೇಗಿದ್ದಾರೆ, ಹೇಗಿರ್ಬೋದು? ಅದಕ್ಕೆ ಘೋರವಾದಂಥ ಪಾಪಗಳು, ಘೋರ ಅಂದರೆ ಟೋಟಲ್ ಎಲ್ಲ ರೀತಿಯಲ್ಲಿ ಅಂತಂದರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ನೀವು ಯಾವ ರೀತಿ ವರ್ಣಿಸ್ಬೇಕು ಹೇಳಿ? ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ, ಇನ್ನು ತಿನ್ನುವುದರಲ್ಲಿ, ಕುಡಿಯೋದರಲ್ಲಿ, ಯಾವುದರಲ್ಲಿ ಬಿಟ್ಟಿಲ್ಲ. ಟೋಟಲ್ ಎಲ್ಲ ರೀತಿಯಲ್ಲಿ ಪಾಪು ಘೋರವಾಗಿ ತುಂಬಿಕೊಂಡಿದ್ರು. ಅದಕ್ಕೆ ಏನ್ರಿ, ಸೊದೋಮ ಗೊಮೋರ ಪಟ್ಟಣವನ್ನು, ಆ ಭೂಭಾಗವನ್ನು ಬೆಂಕಿ ಗಂಧಕಗಳಿಂದ ಸುರಿಸಿ ನಾಶ ಮಾಡ್ತಾರೆ. ಒಂದು ಮಾತು ಎಚ್ಚರಿಕೆ ಕೊಡ್ತಾರೆ, ಲೋಟನೇ ಹಿಂದಕ್ಕೆ ನೋಡಬೇಡ ಅಂತ, ಹಿಂದಕ್ಕೆ ನೋಡಬೇಡ, ಹೋಗ್ತಾ ಇರಬೇಕು. ಆಯಿತು ಅಂತೇಳಿ ಲೋಟನ ಇಬ್ಬರು ಹೆಣ್ಣು ಮಕ್ಕಳು ಹೆಂಡತಿ ಹೊರಟೋಗ್ತಾರೆ. ಹಿಂದಕ್ಕೆ ನೋಡಬಾರ್ದು. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಪ್ರಭು ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾರಲ್ಲ, ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿ ಅಂತ. ಏನು ಮಾಡಿದ್ದಾಳೆ ಈಕೆಯನ್ನು ನೆನಪು ಮಾಡಿಕೊಳ್ಳೋದಕ್ಕೆ? ಏನು ಮಾಡಿದ್ದಾಳೆ ಈಕೆಯನ್ನು? ಏನಾದರೂ ಭಕ್ತಿಯಲ್ಲಿದ್ದಾಳ? ದೊಡ್ಡ ಭಕ್ತಳ? ಅಂದರೆ ಅಲ್ಲಿ ದೇವದೂತರು ಬಂದಿದ್ದಾರೆ, ಮುಂಚಿತವಾಗಿ ಎಚ್ಚರಿಸಿದ್ದಾರೆ, ಈ ಥರ ನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಖಾಮುಖಿಯಾಗಿ ಕೇಳಿದ್ದಾಳ ಇಲ್ವಾ? ಆಕೆ ಮುಖಾಮುಖಿಯಾಗಿ ನೋಡಿದ್ದಾಳೆ, ಕೇಳಿದ್ದಾಳೆ, ಅವರ ಶಕ್ತಿ ಕೂಡ ಅಲ್ಲಿ ಮನೆಯಲ್ಲಿ ನೋಡಿದ್ದಾಳೆ. ಆದರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿರ, ಎಂಥ ಆಲೋಚನೆ ಪ್ರಿಯರೇ! ನೋಡಿ, ಒಂದು ಸಾರಿ 15ನೇ ವಚನವನ್ನು ನೋಡೋಣ. 15ನೇ ವಚನವನ್ನು, 19ನೇ ಅಧ್ಯಾಯ 15ನೇ ವಚನವನ್ನು. ಆ ದೂತನು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು, ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು. ಅವನು ತಡಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹೊರಗೆ ತಂದ ಮೇಲೆ ಆತನು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಸಾಕು. ಅಂದರೆ ನೋಡಿ, ಹಿಂದಕ್ಕೆ ನೋಡಬೇಡ ಅಂತೇಳಿ ಅಲ್ಲಿ ಹೇಳಿರುವಂಥದ್ದು. ಆದರೆ ಏನಾಗುತ್ತೆ, ಲೋಟನ ಹೆಂಡತಿ ಮಾತ್ರ ಹಿಂದಕ್ಕೆ ನೋಡುವಂಥದ್ದು ನಡೆಯುತ್ತೆ. ಎಲ್ಲಿರುತ್ತೆ ಆ ಮಾತು? 23ನೇ ವಚನದಿಂದ ನೋಡೋಣ. 23ನೇ ವಚನದಿಂದ, ಲೋಟನು ಚೋಗೋರಿಗೆ ಮುಟ್ಟುವಷ್ಟರಲ್ಲಿ ಸೂರ್ಯನು ಮೂಡಿದನು. ಆಗ ಯೆಹೋವನು ಸೊದೋಮ್ ಗೊಮರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು, ಸುತ್ತಲಿರುವ ಸೀಮೆಯೆಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನೂ, ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನೂ ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದರಿಂದ ಉಪ್ಪಿನ ಕಂಬವಾದಳು. ಹಿಂತಿರುಗಿ ನೋಡಿದರಿಂದ ಉಪ್ಪಿನ ಕಂಬವಾದಳು.
ಅಂದರೆ ಹಿಂತಿರುಗಬೇಡ ಅಂತ ದೇವರು ಹೇಳಿದರು. ಆಮೇಲೆ ಆಲ್ರೆಡಿ ಏನು ನಡೀತಾ ಇದೆ, ನಾಶ ನಡೀತಾ ಇದೆ, ನೀವು ಹೋಗ್ತಾ ಇರಬೇಕಷ್ಟೆಲ್ಲ. ಹಿಂತಿರುಗಿ ನೋಡಿದ್ದಾಳೆ. ಹಿಂತಿರುಗಿ ನೋಡೋದಕ್ಕೆ ಕಾರಣ ಏನಿರ್ಬೋದು ಹೇಳಿ? ಹಿಂತಿರುಗಿ ನೋಡೋದಕ್ಕೆ ಇರುವಂಥ ಕಾರಣ ಏನು? ಹಿಂತಿರುಗಿ ನೋಡೋದಕ್ಕೆ ಕಾರಣ ಬಂಧು ಮಿತ್ರರ, ಇಲ್ಲ ಆಸ್ತಿ ಪಾಸ್ತಿ ಇದೆಯಂತನ? ಆಸ್ತಿ ಇರ್ಬೋದು. ಆಸ್ತಿ ಪಾಸ್ತಿ ಏನಪ್ಪ ಅಂತಂದ್ರೆ ನೋಡುವಾಗ ಏನ್ರಿ, ಹೆಣ್ಮಕ್ಳಲ್ಲಿ ಕೆಲವು ಈ ಬಲಹೀನತೆ ಇರುತ್ತೆ ರೀ. ದೃಢವಾದ ನಿರ್ಣಯ ಇರಲ್ಲ ಅಲ್ಲಿ, ಬಲಹೀನತೆ. ಲೋಟನ ಭಕ್ತನಲ್ವ, ಲೋಟನ ಒಂದು ಪ್ರವರ್ತನೆ ನೋಡಿ ನೀನು ಸಿದ್ಧಳಾಗಬೇಕಲ್ಲಮ್ಮ ನೀನು. ಅದೇ ಪ್ರಕಾರ ಅಲ್ಲಲ್ಲಿ ಭಕ್ತರಿರ್ತಾರೆ ಮನೆಯಲ್ಲಿ ಭಕ್ತರನ್ನು ನೋಡಿ ಒಂದು ದೃಢವಾಗಿ ನಿಲ್ಲಬೇಕು. ಕೆಲವರು ಸ್ತ್ರೀಯರು ಒಳ್ಳೆ ಭಕ್ತರಿದ್ದಾರಾ, ಹಾಗಿದ್ದರೆ ಪುರುಷರು ಅವರನ್ನು ನೋಡಿ ಕಲಿಬೇಕು. ಮನೆಯಲ್ಲಿ ಪುರುಷರು ಒಳ್ಳೆ ಭಕ್ತರಿದ್ದಾರಾ, ಆ ಪುರುಷರನ್ನು ನೋಡಿ ಮನೆಯಲ್ಲಿ ಕಲಿಬೇಕು. ಒಬ್ಬರು ನೋಡಿ ಒಬ್ಬರು ಕಲಿಬೇಕು. ಆದರೆ ಏನು ಕಲಿತಾರೆ ಅಂತ ನೋಡುವಾಗ ಆಶೆಗಳು ಬಿಟ್ಟರೆ ಬೇರೆ ಏನಿಲ್ಲ. ಲೋಕದ ಆಶೆಗಳೇ. ನೀನು ಹುಟ್ಟಿದ್ದು ದೇವ್ರಿಗೋಸ್ಕರ ಹುಟ್ಟಿದೀಯಮ್ಮ. ನೀನು ಹುಟ್ಟಿದ್ದು ದೇವ್ರಿಗೋಸ್ಕರ ಹುಟ್ಟಿದೆಯೇ. ಈ ಲೋಕದಲ್ಲಿ ನಿನ್ನ ಪ್ರಾಣ ಇರೋ ತನಕ ನೀನು ಸೇವೆಯಲ್ಲೇ ಇರಬೇಕು. ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ನಿನ್ನ ಭಕ್ತಿ, ನಿನ್ನ ನಂಬಿಕೆ ನೀನು ಕಾಪಾಡಿಕೊಳ್ಬೇಕು. ಆಸ್ತಿ ಮೇಲೆ, ಅಂತಸ್ತು ಮೇಲೆ, ಈ ಸಂಪಾದನೆ ಮೇಲೆ, ಇಲ್ಲಂದರೆ ಈ ಲೋಕದಲ್ಲಿ ಉದ್ಯೋಗದ ಮೇಲೆ ಉದ್ಯೋಗ ಮಾಡೋ, ಅದು ದೇವ್ರಿಗೋಸ್ಕರನೇ ಇರಬೇಕು. ನಿನ್ನ ಆಲೋಚನೆ ಏನು ಗೊತ್ತಾ? ನಾನು ದೇವ್ರ ಬಳಿಗೆ ಹೋಗಬೇಕು, ನಾನು ದೇವ್ರ ಬಳಿಗೆ ಸೇರಬೇಕು, ನಾನು ದೇವರನ್ನು ನೋಡಬೇಕು, ದೇವರ ಬಳಿಗೆ ಸೇರಬೇಕು, ದೇವ್ರಿಗೋಸ್ಕರ ನಾನು ಕೆಲಸ ಮಾಡುತ್ತೇನೆ ನಾನು ಎಂಬ ಆಲೋಚನೆ ಇರಬೇಕು. ನಮಗೆ ಅಂಥ ಆಲೋಚನೆ ಇದೆಯಾ? ನಮಗೆ ಇಂಥ ಆಲೋಚನೆ ಇದೆಯಾ? ಟೋಟಲ್ ಲೋಕದಲ್ಲಿ ಏನು ಆಲೋಚನೆ ತುಂಬಿಕೊಂಡಿದೆ ಅಂತ ನೋಡುವಾಗ, ಎಲ್ಲರ ಬಳಿಯಲ್ಲಿ ನೋಡುವಾಗ ಈ ಲೋಕದಲ್ಲಿ ಸಂಪಾದನೆ ಬಿಟ್ಟರೆ ಬೇರೆ ಏನು ಆಲೋಚನೆ ಇಲ್ಲ. ದೇವರ ಬಳಿಗೆ ಬಂದರು, ಹೊರಗಡೆ ಇದ್ದರು, ಆತ್ಮಿಕವಾಗಿ ಏನಿಲ್ಲ. ಆತ್ಮಿಕವಾಗಿದೆಯಾ? ಅದಕ್ಕೆ ಲೋಟನ ಹೆಂಡತಿನ ಒಂದ್ಸಾರಿ ನೆನಪು ಮಾಡಿಕೊಳ್ಳಿ ಅಂದಾಗ ಆಕೆಯ ಆಲೋಚನೆ ಏನು? ದೇವ್ರ ಜೊತೆಯಾಗಿದ್ದು ದೂತರು ಬಂದು ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ನಾಶ ಮಾಡ್ತೀನಿ ಅಂತ ಹೇಳುವಾಗಲೂ ಕೂಡ ಕುಟುಂಬವನ್ನು, ಇಲ್ಲ ಆಸ್ತಿಯನ್ನು, ಇಲ್ಲಾಂದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಆಲೋಚನೆನ, ಆಸ್ತಿಯನ್ನು ಕಾಪಾಡಿಕೊಳ್ಳೋದಕ್ಕ? ದೇವರ ಮಾತನ್ನು ಮೀರಿದ್ದಾಳೆ. ದೇವರ ಮಾತನ್ನು ಮೀರುವಂಥದ್ದು ಏನ್ರಿ? ನಾವು ಇವತ್ತಿನ ದಿನದಲ್ಲಿ ಎಷ್ಟು ಸಾರಿ ಮೀರ್ತಾ ಇದ್ದೀವಿ ಪ್ರಿಯರೇ? ಎಷ್ಟು ಸಾರಿ ನಾವು ಮೀರ್ತಾ ಇದ್ದೀವಿ ದೇವರ ಮಾತನ್ನು? ಮೀರ್ತಾ ಇದ್ದೀವ ಎಷ್ಟೋ ಸಾರಿನ. ಯಾಕೆಂದರೆ ದೇವರು ಕೃಪಾಸಾಗರನು, ಕರುಣಾಸಾಗರನು, ಇಲ್ಲಾಂದರೆ ಈ ದಿನಗಳು ಕೃಪೆಯ ದಿನಗಳಂತ ಹೇಳಿಕೊಂಡು ನಾವು ಎಷ್ಟು ಸಾರಿ ತಪ್ಪು ಮಾಡ್ತಾ ಇರ್ತೀವಿ. ತಪ್ಪು ಮಾಡಿದಾಗ ಮೊಟ್ಟ ಮೊದಲು ದುಃಖ ಪಡೋದು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿರುವಂಥ ಪ್ರಭು ಎಂದು, ನಮ್ಮ ಜೊತೆಯಲ್ಲಿ ಇದ್ದಂಥ ಪವಿತ್ರ ಆತ್ಮನೆ ಎಂದು ಮರಿಬಾರ್ದು ಪ್ರಿಯರೇ. ಅದಕ್ಕೆ ಅವರನ್ನು ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾನೆ. ಲೋಕದ ಆಶೆಗೋಸ್ಕರ ಎದುರು ನೋಡಿರೋದರಿಂದ, ಇಲ್ಲ ಹಿಂದಕ್ಕೆ ನೋಡಿರೋದರಿಂದ ತಕ್ಷಣ ಏನಾಗಿದ್ದಾಳೆ? ಉಪ್ಪು ಸ್ತಂಭವಾಗಿದ್ದಾಳೆ. ನಾವು ಇವತ್ತು ಉಳ್ಕೊಂಡಿದ್ದೀವಿ ಅಂದರೆ ದೇವರ ಕೃಪೆ ಅಲ್ಲಂತೀರಾ? ದೇವರ ಕೃಪೆ ಇಲ್ವಾ? ಆ ದೇವರ ಕೃಪೆ ಇದೆ ಎಂದು ನೆವ ಮಾಡಿಕೊಂಡು ಪದೇ ತಪ್ಪು ಮಾಡಿಕೊಂಡು ಹೋಗೋಣವ? ಆಕಸ್ಮಿಕವಾಗಿ ನಿನ್ನ ಪ್ರಾಣ ಹೋದರೆ, ಉಸಿರು ನಿಂತೋದರೆ, ನಿನ್ನ ಪ್ರಾಣ ನಿಂತೋದರೆ, ಸತ್ತೋದರೆ, ಮರಣ ಬಂದರೆ ನಿನ್ನ ಗತಿ ಏನು? ನಮ್ಮ ಗತಿ ಏನು? ಪ್ರಿಯರಾದ ದೇವ್ರ ಮಕ್ಕಳಿರ, 4 ಮಂದಿ ಇದ್ದರೂ ಕೂಡ ಆತ್ಮಿಕವಾಗಿ ನಾವು ಬೆಳಿಬೇಕು, ದೇವರಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು. ಈ ಲೋಕ ಅಂತೀರ, ಲೋಕನೇ ದೇವ್ರದ್ದು ಪ್ರಿಯರೇ. ಇಷ್ಟು ಅದ್ಭುತವಾದಂಥ ಲೋಕ ಇದೆಯಲ್ಲ, ಇದು ದೇವ್ರದ್ದೇ, ದೇವ್ರು ಕೊಟ್ಟದ್ದೇ, ನಮ್ಮ ತಂದೆ ಅವರು. ಲೋಕವನ್ನು ಉಂಟು ಮಾಡಿದವರು ನಮಗೆ ತಂದೆ ಆಗಿರುವಾಗ, ನಮಗೆ ಅಪ್ಪ ಆಗಿರುವಾಗ, ಅವರ ಆಸ್ತಿ ನಮ್ಮದು ಈ ಲೋಕದಲ್ಲಿ ಇರುವಾಗ ಇದ್ರಿಗೋಸ್ಕರ ತೌಕಪಡಬೇಕಾ? ಉನ್ನತವಾಗಿ ಕೊಡ್ತೀನಿಪ್ಪ, ಇನ್ನೂ ಉನ್ನತವಾಗಿ ಪರಲೋಕದಲ್ಲಿ ಉನ್ನತವಾಗಿ ಕೊಡ್ತೀನಿ, ಇದ್ರ ಬಗ್ಗೆ ಯಾಕೆ ತೌಕ? ಲೋಟನ ಹೆಂಡತಿ ಯಾವ ರೀತಿ ಉಪ್ಪು ಸ್ತಂಭವಾಗಿದ್ದಾಳೆ ಅಂದರೆ, ಆ ದೇಹ ಅಲ್ಲಿ ಉಪ್ಪು ಸ್ತಂಭವಾಗಿದೆ, ಆತ್ಮ ಬೆಂಕಿಯ ಕೊಂಡಕ್ಕೆ ಹೋಗುತ್ತೆ ರೀ. ಆತ್ಮ ಎಲ್ಲಿಗೆ ಹೋಗುತ್ತೆ?
ಬೆಂಕಿಯ ಕೊಂಡಕ್ಕೆ. ಹೇಳಿದ ಮಾತಿಗೆ ಬೆಲೆ ಇಲ್ಲದೆ ಹೋದರೆ, ದೇವರ ಮಾತಿಗೆ ವಿಧೇಯರಾಗದೆ ಹೋದರೆ, ಮಾತು ಕೇಳದೆ ಹೋದರೆ, ಮಾತನ್ನು ಮೀರಿದರೆ ಇಂಥ ಘೋರವಾದಂಥ ಕಠೋರವಾದಂಥ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿ ಆಕೆ ತಂದುಕೊಂಡಿದ್ದಾಳೆ, ಆಕೆಯನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನವನ್ನು. ಲೋಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನವನ್ನು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ, ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವರು ಅದನ್ನು ಕಳೆದುಕೊಳ್ಳುವನು, ಪ್ರಾಣವನ್ನು ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು. ನೋಡಿದ್ರ? ಅಂದರೆ ಲೋಟನ ಹೆಂಡತಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕು ಎಂದು, ಇಲ್ಲಾಂದರೆ ಆಸ್ತಿಗೋಸ್ಕರ ಎಂದು, ಇಲ್ಲ ಬಂಧು ಮಿತ್ರರು ಇದ್ದಾರೆ ಎಂದು ದೇವರ ಮಾತನ್ನು ತಿರಸ್ಕರಿಸಿ ಲೋಕದಗೋಸ್ಕರ ಎದ್ದು ನೋಡಿದ್ದಾಳೆ, ಹಿಂದಕ್ಕೆ ನೋಡಿದ್ದಾಳೆ. ಇವಾಗ ನಾವು ಲೋಕದ ಹಿಂದೆ ಎಷ್ಟು ಸಾರಿ ನೋಡಿಲ್ಲ. ಲೋಕವನ್ನು ಪ್ರೀತಿಸಬೇಡ್ರಿ ಅಂತ ದೇವರು ಹೇಳಿಲ್ವಾ? ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿ ಅಂತ ಹೇಳಿದ್ದಾರೆ. ನಾವೇನು ಮಾಡ್ತೀವಿ? ಅದನ್ನೇ ಪ್ರೀತಿಸ್ತೀವಿ. ಹೌದಲ್ವ? ಲೋಕದಲ್ಲಿರುವವುಗಳನ್ನಾಗಲಿ ಲೋಕವನ್ನಾಗಲಿ ಅದರಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಅಂತೇಳಿ ಹೇಳಿದ್ದಾರೆ. ಆದರೆ ನಾವು ಎಷ್ಟು ಸಾರಿ ಪ್ರೀತಿಸಿಲ್ಲ. ನಮ್ಮ ಹೃದಯದಲ್ಲಿ ಇರುವಂಥದ್ದು ಎಲ್ಲ ಕೂಡ ಲೋಕನೇ. ಏನೋ ಭಾನುವಾರ ನಮ್ಮ ದೇವರು, ನಾವು ಕ್ರೈಸ್ತರು, ಆರಾಧನೆಗೆ ಹೋಗಬೇಕು. ತುಟಿ ಮಾತುಗಳಲ್ಲಿ ದೊಡ್ಡ ಕೆಲಸ ಏನಿದೆ? ದೇವರ ಸ್ತೋತ್ರವಾಗಿ. ನಿನ್ನ ಭಕ್ತಿ ಅಂದರೆ ನಿನ್ನ ಬದುಕಿನಲ್ಲಿ ನಿಜವಾದ ಭಕ್ತಿ ಇಲ್ಲದೆ ಹೋದರೆ, ನಿಜವಾದ ನಂಬಿಕೆ ಇಲ್ಲದೆ ಹೋದರೆ, ಯಥಾರ್ಥವಾದಂಥ ಸೇವೆ ಇಲ್ಲದೆ ಹೋದರೆ ನೀನು ಪರಲೋಕಕ್ಕೆ ಹೋಗಲ್ಲ. ನಾವು ಹೋಗಲ್ಲ. ಹೋಗ್ಬೇಕಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಯಥಾರ್ಥವಾದಂಥ ಭಕ್ತಿ ಕರೆಕ್ಟಾಗಿರಬೇಕು, ನಂಬಿಕೆ ಕರೆಕ್ಟಾಗಿರಬೇಕು. ಕೆಲಸನೂ ವಾಕ್ಯದ ಪ್ರಕಾರ. ಎಷ್ಟು ಮಾಡ್ತೀರಾ? ಸ್ವಲ್ಪ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ? ಸ್ವಲ್ಪ ಮಾಡಿದ್ರು ಜಾಸ್ತಿ ಮಾಡಿದ್ರು ಹೃದಯಪೂರ್ವಕದಿಂದ ಮಾಡಬೇಕಂತಾರೆ. ನಿಮ್ಮ ಕೆಲಸ, ನಿಮ್ಮ ಭಕ್ತಿ. ಮನುಷ್ಯರು ನೋಡಬೇಡಿ, ಇವರು ದೊಡ್ಡವರು, ಅವ್ರು ದೊಡ್ಡವರು, ಬೇಡ. ದೇವ್ರ ಮುಂದೆ ನಾವೆಲ್ಲರೂ ಒಂದೇ. ಎಲ್ಲರನ್ನ ಪ್ರೀತಿಸ್ಬೇಕಾ? ಎಲ್ಲರನ್ನೂ ಪ್ರೀತಿಸ್ಬೇಕು. ಯಾರ್ಯಾರು ಹೇಳ್ತಾರೋ ಎಲ್ಲರ ಮಾತನ್ನು ಕೇಳಬೇಕಾ? ತಪ್ಪೇನಿಲ್ಲ. ಯಾರು ಚೆನ್ನಾಗಿ ಹೇಳ್ತಾರೋ ಅವ್ರ ಮಾತನ್ನು ಕೇಳಿ ತಿಳ್ಕೊಳ್ಳೋದು ತಪ್ಪೇನಿಲ್ಲ. ಆದರೆ ಇವರೇ ನಮಗೆ ಸರ್ವಸ್ವ ಅಂತೇಳಿ ನಂಬಿಕೊಂಡು ಕುಳಿತುಕೊಂಡ್ರೆ ನೀವು ಮೋಸ ಹೋಗ್ತೀರಾ. ನಾವಲ್ಲ, ನಿಮ್ಮ ಹೃದಯದಲ್ಲಿ ಪ್ರಭು ಇರಬೇಕು. ಯಾರಿರ್ಬೇಕು ಹೇಳಿ? ಯಾರಿರಬೇಕು? ತಂದೆಯಾದ ದೇವರಿರಬೇಕು, ಯೇಸು ಪ್ರಭು ಇರಬೇಕು, ಪವಿತ್ರ ಆತ್ಮನಿರಬೇಕು. ಅವ್ರು ಏನು ಹೇಳಿದ್ದಾರೋ ಅದರ ಪ್ರಕಾರನೇ ನಡಿಬೇಕು. ಸ್ವಲ್ಪ ಕಷ್ಟಪಡ್ತೀವ, ಜಾಸ್ತಿ ಕಷ್ಟಪಡ್ತೀವ. ಸ್ವಲ್ಪ ಪ್ರಯಾಸ ಪಟ್ಟವರಿಗೆ ಸ್ವಲ್ಪ ಪ್ರತಿಫಲ, ಜಾಸ್ತಿ ಪ್ರಯಾಸ ಪಟ್ಟವರಿಗೆ ಜಾಸ್ತಿ ಪ್ರತಿಫಲ. ಮನುಷ್ಯರಿಗೋಸ್ಕರ ಪ್ರಯಾಸ ಪಟ್ಟರೆ ಅವರು ನಾಶ, ಇವರು ನಾಶ. ಮನುಷ್ಯರ ಬಳಿಯಲ್ಲಿ ಹೆಸರು ಪಡ್ಕೊಳ್ಬೇಕು ಅಂತ ಪ್ರಯಾಸ ಪಟ್ಟಿದ್ದೀರಾ? ಯಾರೋ ಮೆಚ್ಚಬೇಕು ಅಂತೇಳಿ ಇದ್ರಿಗೋಸ್ಕರ ಏನಾದರೂ ಪ್ರಯಾಸ ಇದೆಯಾ? ನಿಮ್ಮ ಪ್ರಯಾಸ ಮೋರಿ ಪಾಲು. ಎಲ್ಲಿ ಪಾಲು? ಚರಂಡಿ ಪಾಲಾಗತ್ತೆ. ದೇವರ ಲೆಕ್ಕಕ್ಕೆ ಬರಲ್ಲ. ದೇವರ ಲೆಕ್ಕಕ್ಕೆ ಬರಬೇಕಾದರೆ ಯಥಾರ್ಥವಾಗಿ ನಿನ್ನ ಭಕ್ತಿ ಇರಬೇಕು. ಅವ್ರ ಕುಟುಂಬ ಏನಾಗಿದೆ ನೋಡಿ ಒಂದು ಸಾರಿ. ಹೆಂಡತಿಯನ್ನು ಉಪ್ಪು ಸ್ತಂಭಳ ಆದ್ಲು, ಮಕ್ಕಳು ಏನಾಗಿದ್ದಾರೆ? ಸೊದೋಮ ಗೊಮರ ಪಟ್ಟಣದಲ್ಲಿ ಇದ್ದಂಥ ಆ ಗುಣಗಳು ಮಕ್ಕಳಲ್ಲಿ ತುಂಬಿಕೊಂಡಿದೆ. ಮಕ್ಕಳಲ್ಲಿ. ಅಬ್ರಹಾಮನನ್ನು ಬಿಟ್ಟು ಹೋಗುವಾಗ ಅರ್ಥ ಆಗಿಲ್ವಾ? ದೊಡ್ಡಪ್ಪ ಏನಾದರೂ ಪರವಾಗಿಲ್ಲ, ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಆತನ ಏನ್ರಿ ದುಃಖಪಟ್ಟಿದ್ದಾನೆ. ಯಾಕೆಂದ್ರೆ ಹೊರಟೋಗು ಅಂತ ಇದ್ದಾನಂದರೆ ದುಃಖಪಟ್ಟಿದ್ದಾನೆ ಅಬ್ರಹಾಮನು ದುಃಖಪಟ್ಟಿದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಅಲ್ಲಿಗೆ ಹೋದ್ಮೇಲೆ ಒಬ್ಬನೇ ಉಳಿತಾನೆ ಪ್ರಿಯರೇ. ಯಾರು? ಲೋಟನು. ಇಬ್ಬರು ಮಕ್ಕಳು ಕೂಡ ಏನು ಮಾಡಿದ್ದಾರೆ? ತಂದೆಗೆ ಏನ್ರಿ ದ್ರಾಕ್ಷಾರಸವನ್ನು ಕುಡಿಸಿ ತಂದೆಯ ಮೂಲಕ ಸಂತಾನ ಪಡೆಯುವಂಥದ್ದು. ಅದು ನೋಡಿದಾಗ ಏನು ಕುಟುಂಬ, ಏನು ಅಲ್ಲೋಕೊಲ್ಲೋ ಆಗಿಲ್ವಾ? ದಿಕ್ಕಂಪಾಲಾಗ್ತಾ ಇಲ್ವಾ ಅಲ್ಲಿ?
ಆತ್ಮಿಕವಾಗಿದೆಯಾ? ಆತನು ಮಾತ್ರ ಭಕ್ತನ, ಆತನು ಲೋಟನ ಭಕ್ತನೇ. ಹೆಂಡತಿ ಒಂದು ರೀತಿಯಲ್ಲಿ, ಮಕ್ಕಳು ಇನ್ನೊಂದು ರೀತಿಯಲ್ಲಿ. ಒಂದು ಸರಿ ನೋಡಿ, ಇವಾಗ ನಮ್ಮ ಕುಟುಂಬದಲ್ಲಿ ನೋಡುವಾಗ ಗಂಡನ ಒಂದು ರೀತಿಯಲ್ಲಿ ಇರ್ತಾನೆ, ಹೆಂಡತಿ ಇನ್ನೊಂದು ರೀತಿಯಲ್ಲಿ ಇರ್ತಾನೆ. ಗಂಡನ ಹೆಂಡತಿ ಅಂದರೆ ಗಂಡನೇನಪ್ಪ ಏನು ಮಾಡ್ತಾ ಇರ್ತಾರಪ್ಪ ಗಂಡ? ಕೈಯಲ್ಲಿ ಏನಿದೆಪ್ಪ? ಕೈಯಲ್ಲಿ ಏನಿದೆ? 24 ಗಂಟೆ ಮೊಬೈಲ್ ಇಟ್ಕೊಂಡು ಯಾವಾಗಲೂ ಮೊಬೈಲಲ್ಲೇ ಇದ್ದೆ, ಮೊಬೈಲ್ ಧ್ಯಾನದಲ್ಲೇ ಇರ್ತಾರೆ. ಹೆಂಡತಿ ಏನಪ್ಪ ಅಂತಂದರೆ ಕಸ ಗೂಡಿಸುವಾಗ ಮೊಬೈಲ್ ಇಟ್ಕೊಂಡು ಕಸ ಗೂಡಿಸ್ತಾಳೆ, ಅಡುಗೆ ಮಾಡುವಾಗ ಕಸ ಗೂಡಿಸ್ತಾಳೆ, ಅಡುಗೆ ಮಾಡುವಾಗಲೂ ಕೂಡ ಮೊಬೈಲ್ ಇಟ್ಕೊಂಡು ಅಡುಗೆ ಮಾಡ್ತಾ ಇರ್ತಾಳೆ. ಏನಮ್ಮ ಆಗಿದೆಯಮ್ಮ? ದೇವ್ರಿಗಿಂತ ಹೆಚ್ಚಾಗಿ ನೀನು ಯಾರನ್ನ ಪ್ರೀತಿಸ್ತಾ ಇದೀಯಮ್ಮ? ಅಪ್ಪ, ಸಹೋದರ, ಯಾರನ್ನ ಅಪ್ಪಿಕೊಂಡಿದ್ದೀರಿ? ಯಾರನ್ನು ಪ್ರೀತಿಸ್ತಾ ಇದ್ದೀರಿ? ಏನು ನಿಮ್ಮ ಕುಟುಂಬ? ಏನು ನಮ್ಮ ಕುಟುಂಬಗಳು ಏನು ಈ ಥರ ಆಗಿದೆ? ಮಕ್ಕಳಿರ್ತಾರೆ ಪ್ರಿಯರೇ, ಅಲ್ಲೆಲ್ಲಿ ಮಕ್ಕಳಿರ್ತಾರೆ. ಅವ್ರ ಪರಿಸ್ಥಿತಿ ಏನು? ಮಕ್ಕಳ ಪರಿಸ್ಥಿತಿ ಏನು? ಹಾಗಾಗಬಾರ್ದು. ಮೊಬೈಲ್ ಇದೆಯಾ? ಎಷ್ಟು ಬಳಸಬೇಕು ಅಷ್ಟೇ. ಇಲ್ಲ, ದೊಡ್ಡ ದೆವ್ವ ಅಂತ ಗೊತ್ತಲ್ವ ನಮಗೆ? ಗೊತ್ತಾಗೋತ್ತಿಲ್ವ? ಅದನ್ನು ನಮ್ಮನ್ನು ನಾಶನಿಗೆ ನಡೆಸ್ತಂತ ಗೊತ್ತು, ನಮ್ಮನ್ನು ದಾರಿ ತಪ್ಪಿಸುತ್ತೆ ಅಂತಲೂ ಗೊತ್ತು, ನಮ್ಮನ್ನು ದಿಕ್ಕಂಪಾಲು ಮಾಡುತ್ತೆ ಅನ್ನೋಂಥದ್ದು ಗೊತ್ತು. ಆ ಚಾಟಿಂಗ್ ಆಗಿರ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಲಿಂಕ್ಗಳಾಗಿರ್ಬೋದು, ಇಲ್ಲ ಫೇಸ್ಬುಕ್. ಮೊಟ್ಟ ಮೊದಲು ಏನು ಮಾಡ್ತಾನೆ ಅಂದರೆ ವಾಟ್ಸಪ್ಗಳು ಓಪನ್ ಮಾಡ್ಕೊಳ್ತಾನೆ, ನೋಡಿ 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 ನೋಡಿ. ಆನಂತರ ಯೂಟ್ಯೂಬ್ಗೆ ಹೋಗ್ತಾನೆ, ಯೂಟ್ಯೂಬ್ ನೋಡಿ 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 ಫೇಸ್ಬುಕ್ಕಿಗೆ ಹೋಗ್ತಾನೆ, ಫೇಸ್ಬುಕ್ ನೋಡಿ ನೋಡಿ ಮತ್ತೆಲ್ಲಿಗೆ ಹೋಗ್ತಾನೆ, ಮತ್ತೆ ವಾಟ್ಸಪ್ಗೆ ಬರ್ತಾನೆ ಅವನು. ಮತ್ತೆ ವಾಟ್ಸಪ್ ಬಂದು ಮತ್ತೆ ರೌಂಡ್ ಹಾಕಿ ಮತ್ತೆ ಅಲ್ಲಿಗೆ ಹೋಗಿ ಆಮೇಲೆ ಸುಸ್ತಾಯ್ತು. ಬೈಬಲ್ ಇಟ್ಕೊಂಡಾಗ ನಿದ್ದೆ ಬರ್ತಾ ಇದೆ. ಅಯ್ಯೋ, ದೊಡ್ಡ ದರಿದ್ರಗಳಾಗಿದ್ದೀವಿ ಪ್ರಿಯರೇ. ಹೌದಂತೀರಾ ಅಲ್ಲ ಅಂತೀರಾ? ಇಲ್ಲ ಅಂತೀರಾ? ಎಲ್ಲ ಕುಟುಂಬ ಒಂದು ಸರಿ ನೋಡ್ರಿ, ಕುಟುಂಬ ಎಲ್ಲ ನೀವು ಎಲ್ಲೆಲ್ಲಿ ಹೋಗ್ತೀರೋ ಒಂದು ಸರಿ ಪರಿಶೋಧನೆ ಮಾಡಿರಿ. ಪ್ರಯಾಣ ಮಾಡುವಾಗಲ ಏನ್ರಿ, ಇಬ್ಬರು ಹೋಗ್ತಾ ಇರ್ತಾರೆ. ಯಾರು? ಗಂಡ ಹೆಂಡತಿ ಹೋಗುವಾಗ ಹೆಂಡತಿ ಹಿಂದೆ ಕೂತ್ಕೊಂಡಿರ್ತಾಳೆ. ಈಕೆ ಏನಪ್ಪ ಕೆಲಸ, ಏನು ಸುಮ್ಮನೆ ಇರಬೇಕಲ್ಲ, ಹೋಗ್ತಾ ಇರಬೇಕಲ್ಲ, ಮತ್ತೆ ಮೊಬೈಲ್ ಇಟ್ಕೊಂಡು ಏನಮ್ಮ ನಿಂದು ಗೋಳು? ಅಲ್ಲಿ ಆಕ್ಸಿಡೆಂಟ್ ಏನಾದರೂ ಆದರೆ ನಿನ್ನ ಪರಿಸ್ಥಿತಿ ಏನು? ಅದೆಲ್ಲ ಬೇಡ ಬ್ರದರ್, ನಮ್ಗೆ ಬೇಕು ಬ್ರದರ್. ಇದರಲ್ಲಿ ಇದೆ ಬ್ರದರ್, ಏನಿದೆ ಅಮ್ಮ? ಬೆಂಕಿ ಕೊಂಡಕ್ಕೆ ಹೋಗ್ತೀಯಮ್ಮ ನೀನು. ಅವೆಲ್ಲ ಬೇಡ ಬ್ರದರ್, ನಮ್ಮ ಬೆಂಕಿ ಕೊಂಡ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಒಟ್ಟಲ್ಲಿ ಇದೇ ನಮ್ಮ ಸರ್ವಸ್ವ. ಅಂದರೆ ಸೈತಾನ್ ಯಾವ ರೀತಿ ಮಾಯ ಮಾಡಿದೆಯೋ, ಯಾವ ರೀತಿ ಮಂಕು ಮಾಡಿದೆಯೋ, ಯಾವ ರೀತಿ ದಾರಿ ತಪ್ಪಿಸ್ತಾ ಇದೆಯೋ ಒಂದು ಸಾರಿ ಅರ್ಥ ಆಗ್ತಾ ಇಲ್ವ ನಮಗೆ? ಈ ಲೋಕದಲ್ಲಿ ಕುಟುಂಬಗಳು ಹೇಗೆ ಆಗಿದೆ ನೋಡಿ. ಲೋಕದಲ್ಲಿದ್ದಂಥ ಕುಟುಂಬಗಳು ಹೇಗಿದೆ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಕುಟುಂಬಗಳು ಹೇಗಾಗಿದೆ ಪ್ರಿಯರೇ. ನಿಜವಾದ ಭಕ್ತಿ ಇದ್ದರೆ, ನಿಜವಾದ ಒಂದು ವಾಕ್ಯದ ಪ್ರಕಾರ ಭಕ್ತಿ ಇದ್ದರೆ ಅದು ಶ್ರೇಷ್ಠವಾದಂಥ ಕುಟುಂಬ, ಅದ್ಭುತವಾದಂಥ ಕುಟುಂಬ. ಅಂಥದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ದೇವರಿಗೆ ಕೊಡುವಂಥ ಸ್ಥಾನ ದೇವರು ಕೊಟ್ಟಾಗ ನಾವು ರಕ್ಷಣೆ ಹೊಂದುತ್ತೀವಿ. ಕಾಲ ಎಷ್ಟಿದೆ ಹೇಳಿ? ಸ್ವಲ್ಪ ಕಾಲನ ಮೊಬೈಲ್ ಇಟ್ಕೊಂಡ್ರೂ ಕೂಡ ಅದು ದೇವರ ವಾಕ್ಯದಗೋಸ್ಕರ ಹೋಗಬೇಕು. ದೇವರ ಧ್ಯಾನ, ದೇವರ ವಾಕ್ಯವನ್ನು ಕಲಿಯೋದಕ್ಕೆ. ಯಾರಾದರೂ ಒಳ್ಳೆಯ ವಾಕ್ಯಗಳನ್ನು ಹೇಳಿದ್ದಾರೆ, ಕಲಿಯೋಣ, ತಪ್ಪಿಲ್ಲ. ದಾರಿ ತಪ್ಪಬಾರ್ದು. ಈ ಕೊನೆ ಕಾಲ. ಅದಕ್ಕೆ ದೇವರು ಪ್ರಭು ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳು. ಒಂದು ಸಾರಿ ತಪ್ಪು ಮಾಡಿದ್ರೆ ಉಪ್ಪು ಸ್ತಂಭವಾಗಿದ್ದಾಳೆ, ಆತ್ಮ ಬೆಂಕಿ ಕೊಂಡಕ್ಕೆ ಹೋಗಿದೆ. ಮತ್ತು ನಿಮ್ಮ ಗತಿ ಏನು? ನಾವು ಎಷ್ಟು ಸಾರಿ ಮಿಸ್ ಮಾಡ್ತಾಯಿದ್ದೀವಿ, ಎಷ್ಟು ಸಾರಿ ತಪ್ಪು ಮಾಡ್ತಾಯಿದ್ದೀವಿ, ಎಷ್ಟು ಸಾರಿ ದೇವರ ವಾಕ್ಯಗಳನ್ನು ಮೀರ್ತಾ ಇದ್ದೀವಿ, ಎಷ್ಟು ಸಾರಿ ಗೊತ್ತಿದ್ದರೂ ಕೂಡ ಪದೇ ತಪ್ಪು ಮಾಡುವಾಗ ಏನ್ರಿ ನಮ್ಮ ಆತ್ಮಗಳು ಎಲ್ಲಿಗೆ ಹೋಗುತ್ತೆ? ನಾವು ಎಲ್ಲಿಗೆ ಹೋಗ್ತೀವಿ? ನಮ್ಮ ದಾರಿ ಏನು? ಒಂದು ಸರಿ ಆಲೋಚನೆ ಮಾಡಿ. ಮೇಲ್ಗಡೆ ಮಾತು 29ನೇ ವಚನ. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸಗಳಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿದು ಅವರೆಲ್ಲರನ್ನೂ ನಾಶ ಮಾಡಿದವು. ಲೋಟನ ಹೆಂಡತಿ ಆ ರೀತಿ ಆಯಿತು. ಸೊದೋಮ ಗೊಮೋರ ಪಟ್ಟಣದಲ್ಲಿದ್ದಂಥ ಪ್ರಜೆಗಳು ಸಂಪೂರ್ಣವಾಗಿ ಬೂದಿಯಾದರು. ಏನು ಹೇಳ್ತಾರೆ ಪ್ರಭು? ಅದೇ ಪ್ರಕಾರ ಮನುಷ್ಯಕುಮಾರನ ದಿನಗಳು ಇರುತ್ತೆ. ಯಾವ ಪ್ರಕಾರ? ಅದೇ ಪ್ರಕಾರ. ಅಂದರೆ ಆಗಿರುವಂಥ ಪ್ರಜೆಗಳು ಯಾವ ರೀತಿ ಇದ್ದಾರೋ
ಅದೇ ಪ್ರಕಾರ ಲೋಟನ ಹೆಂಡತಿಯಲ್ಲಿ ಇರುವಂಥ ಗುಣಗಳು ಉಳ್ಳವರಿರ್ತಾರೆ ಜಾಗ್ರತೆ. ಅಂಥ ಗುಣ ಏನಾದರೂ ಇದೆಯಾ, ನೀವು ಜಾಗೃತಿಯಾಗಿರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಸೊದಮ ಗೊಮೋರ ಪಟ್ಟಣ ಒಂದು ನಾಶವಾಗಬೇಕಾದ್ರೆ ಅವ್ರು ನೆನೆಸಿಲ್ಲ. ನೆನೆಸದ ಗಳಿಗೆಯಲ್ಲಿ ಏನಾಗಿದೆ, ಅವರೆಲ್ಲರೂ ಕೂಡ ಏನಂದುಕೊಂಡಿದ್ದಾರೆ, ಸೊದಮ ಗೊಮೋರ ಪಟ್ಟಣದಲ್ಲಿದ್ದಂಥ ಪ್ರಜೆಗಳು ಇವೆಲ್ಲ ಕಥೆಗಳೇ, ಯಾರೋ ಬಂದಿದ್ದಾರಂತೆ, ದೇವದೂತರು ಬಂದಿದ್ದಾರಂತೆ, ನಾಶ ಮಾಡ್ತಾರಂತೆ, ಅವೆಲ್ಲ ಕಥೆಗಳು ಅವೆಲ್ಲ ಅಂತೇಳಿ ಗೇಲಿ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಕೂಡ ರಕ್ಷಣೆ ಒಂದು ಯೇಸು ಕ್ರಿಸ್ತನ ನಂಬಿದರೆ ನಿಮಗೆ ರಕ್ಷಣೆ ಬರುತ್ತೆ, ಪಾಪ ಕ್ಷಮಾಪಣೆ ಸಿಗುತ್ತೆ, ನಿತ್ಯ ಲೋಕ ಸಿಗುತ್ತೆ, ದೇವರ ಬಳಿಗೆ ನಾವು ಸೇರ್ತೀವಿ, ತಿಳ್ಕೊಳ್ಳಿ, ದೇವರನ್ನ ತಿಳ್ಕೊಳ್ಳಿ ಅಂದಾಗ ಈಗಿನ ಕಾಲದಲ್ಲಿ ಏನು ಒಂದು ರೀತಿಯಲ್ಲಿ ಗೇಲಿ ಮಾಡ್ತಾರ, ಒಂದು ರೀತಿಯಲ್ಲಿ ನಮ್ಮನ್ನು ಅಪಹಾಸ್ಯ ಮಾಡ್ತಾ ಇದ್ದಾರಾ, ನಡೀತಾ ಇದೆಯಾ? ಸಂಬಂಧಿಕರಲ್ಲಿ ಆಗಿರ್ಬೋದು, ಇಲ್ಲ ಹೊರಗಡೆ ಆಗಿರ್ಬೋದು, ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಾಂದರೆ ಮತಾಂತರ ಮಾಡ್ತಾರಂತೆ, ಇದೊಂದು ಮುದ್ರೆ ಹಾಕಿದ್ದಾರೆ. ದೇವರು ಹೇಳ್ತಾನೆ, ಮತನ ಇಲ್ಲಿ ಬಾಪ, ಮತ ಅಂತೀಯ, ನಿನ್ನ ಮತ ಇದ್ದರೆ ನಿನ್ನ ಮನೆಯಲ್ಲಿ ಏನಾದರೂ ಚೀಲಗಳಿದೆಯಾ, ನಿನ್ನ ಮನೆಯಲ್ಲಿ ಚೀಲಗಳು, ಗೋಣು ಚೀಲ, ಏನೇನು ಚೀಲ ಎಲ್ಲ ತೊಗೊಂಬಂದು ಅದರಲ್ಲಿ ತುಂಬಿಕೊಂಡು ಅಲ್ಲೇ ಇಟ್ಕೋ. ನಿನ್ನ ಮತ ತೊಗೊಂಡು ನಾನೇನು ಮಾಡಲಿ? ನಿನ್ನ ಮತ ತೊಗೊಂಡು ನಾನೇನು ಮಾಡಲಿಪ್ಪ? ಯಾರು ಹೇಳಿದ್ರು? ನನಗೆ ಬೇಕಾಗಿ ನನಗೆ ನೀವು ಬೇಕು, ನಿಮ್ಮನ್ನು ನಾನು ಪಡೆದಿದ್ದೀನಿ, ನಿಮಗೆ ನಾನು ತಂದೆ, ನೀವು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ನನ್ನ ಬಳಿಗೆ ಬರ್ತೀರಾ, ನಿಮಗೆ ಪರಲೋಕವನ್ನು ಕೊಡ್ತೀನಿ ಅಷ್ಟೇ. ಅದು ಬೇಡ ಅಂದ್ಕೊಂಡು ಯಾವುದಿದೋ ಮಾತಾಡ್ತೀರ, ಹೋಗ್ರಿ, ನಿಮ್ಮ ಗುರು ಯಾರಿದ್ದಾರೆ ಅವನು, ಆಮೇಲೆ ನೀವು ಹೊರಟೋಗ್ರಿ ಅಂತೇಳಿ ಕೈ ಬಿಡ್ತಾರೆ. ಅದೇ ಪ್ರಕಾರ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವು ಕೂಡ ಒಂದು ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳಿ ಅಶ್ರದ್ಧೆಯಿಂದ ನಡ್ಕೊಂಡ್ರೆ, ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಮ್ಮ ಗತಿ ಕೂಡ ಲೋಟನ ಹೆಂಡತಿಗೆ ಆದಂಥ ಗತಿ, ಸೊದಮ ಗೊಮೋರ ಪಟ್ಟಣದಲ್ಲಿ ನಡೆದಂಥ ಗತಿ ನಮಗೂ ಕೂಡ ನಡೆಯುತ್ತೆ. ನಮ್ಮ ಭಕ್ತಿ ಅದಕ್ಕೆ ಹೇಳ್ತಾರೆ, ಅದಕ್ಕೆ ದೇವರು ಹೇಳುವಂಥ ಮಾತೇನೆಂದರೆ ಎಚ್ಚರಿಕೆ ಆಗಿರಿ. ಎಚ್ಚರಿಕೆ ಯಾವುದ್ರ ವಿಷಯದಲ್ಲಿ? ನಿಮ್ಮ ನಂಬಿಕೆ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ, ಭಕ್ತಿ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ, ಪ್ರಾರ್ಥನೆ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ಎಲ್ಲ ರೀತಿಯಲ್ಲಿ ಹಣ ಇದೆಯಾ ಇಲ್ವಾ ಅದಲ್ಲ, ಊಟ ಇದೆಯಾ ಇಲ್ವಾ ಇದಲ್ಲ, ಉದ್ಯೋಗ ಇದೆಯಾ ಇಲ್ವಾ ಅದಲ್ಲ. ಉದ್ಯೋಗದಗೋಸ್ಕರ ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ, ಸಂಪಾದನೆ ಮಾಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ. ಆದರೆ ನಾನು ಹೇಳುವಂಥದ್ದು ಏನಂದರೆ, ನಿಮ್ಮ ನಂಬಿಕೆ ಅಂದರೆ ವಾಕ್ಯದ ಪ್ರಕಾರ ನಂಬಿಕೆಯಲ್ಲಿ ಇದ್ದೀರಾ ಇಲ್ವಾ, ಭಕ್ತಿಯಲ್ಲಿ ಇದ್ದೀರಾ ಇಲ್ವಾ, ಅಥವಾ ವೇಷಧಾರಣೆಯಲ್ಲಿದ್ದೀರಾ, ಅದನ್ನು ನೋಡ್ಕೋಬೇಕು. ಎಚ್ಚರಿಕೆ ಅಂದರೆ ಇದೆಯಾ ಇಲ್ವಾ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು, ನಮ್ಮನ್ನು ನಾವು ಚೆಕ್ ಮಾಡಿಕೊಂಡು ಮುಂದೆ ಹೋಗ್ಬೇಕಂತ ಹೇಳ್ತಾರೆ. ಕೊನೆಯದಾಗಿ ಇನ್ನೊಂದು ವಚನ ತೋರಿಸಿ ನಾನು ಮುಗಿಸ್ತೀನಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಕ್ರೈಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ನಾವಂತೂ ಅಯೋಗ್ಯರಲ್ಲವೆದ್ದು ನಿಮಗೆ ಗೊತ್ತಾಗುವುದೆಂಬುದಾಗಿ ನಿರೀಕ್ಷಿಸುತ್ತೇವೆ. ನೋಡಿದ್ರ ಇಲ್ಲೇನಪ್ಪ ಅಂದರೆ, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದನ್ನು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಈ ವಚನದಲ್ಲಿ ಏನಪ್ಪ ಅಂತ ನೋಡುವಾಗ, ಕ್ರೈಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಇದನ್ನು ಕಲಿಬೇಕಾ ಬಿಡಬೇಕಾ? ಏನಮ್ಮ, ಎಲ್ಲರೂ ಕಲಿಬೇಕಾ ಬಿಡಬೇಕಮ್ಮ? ಎಲ್ಲರೂ ಪಾಲಿಸ್ಬೇಕಾ ಬಿಡಬೇಕಾ? ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಂಡಂದರೆ ನಾವೇನು ಮಾಡ್ತೀವಿ ಅಂತ ನೋಡುವಾಗ ಬೇರೆಯವ್ರನ್ನ ಪರಿಶೋಧನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕ್ರಿಸ್ತನಿದ್ದಾನ ಇಲ್ವಾ, ನಾವು ಭಕ್ತಿಯಲ್ಲಿ ಇದ್ದೀವಾ ಇಲ್ವಾ, ನಾವು ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ, ಅದನ್ನು ಪರಿಶೋಧನೆ ಮಾಡ್ಕೋಬೇಕು. ನಾವು ನಂಬಿಕೆಯಲ್ಲಿರಬೇಕು, ಕ್ರಿಸ್ತನ ಅನ್ಯೋನ್ಯ ಸಹವಾಸದಲ್ಲಿರಬೇಕು, ಆತ್ಮಿಕವಾಗಿ ಬೆಳಿಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು, ನಮ್ಮಿಂದ ಇನ್ನೊಬ್ಬರು ಆತ್ಮಿಕವಾಗಿ ಬೆಳಿಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರವರ್ತನೆ, ನಮ್ಮ ಮಾತುಗಳು
ಎಲ್ಲ ಕೂಡ ಚೆಕ್ ಮಾಡ್ಕೊಳ್ಬೇಕು ಪ್ರಿಯರೇ, ನೋಡ್ಕೊಳ್ಬೇಕು ಪ್ರಿಯರೇ. ನಮ್ಮಿಂದ ಇನ್ನೊಬ್ಬರು ದುಃಖ ಪಡಬಾರ್ದು. ಯಾಕೆಂದರೆ ದೇವರು ಹೇಳಿರುವಂಥ ಒಂದು ಜವಾಬ್ದಾರಿ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ ಕಾಪಾಡಿಕೊಳ್ಳಿ. ಓಕೆ ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.